ಕರ್ನಾಟಕದ ಸಮರ್ಥ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು. ಪಿ.ಬಿ. ರೆಡ್ಡಿ ಆನ್ಲೈನ್ ಕ್ಲಾಸ್ಗೆ ಹಾಗೂ ಮಾರ್ಗದರ್ಶಿ ಕರಿಯರ್ ಅಕಾಡೆಮಿ ಆಫ್ಲೈನ್ ಕ್ಲಾಸ್ಗೆ ನಮ್ಮೆಲ್ಲರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಪಿ.ಬಿ. ರೆಡ್ಡಿ ಆನ್ಲೈನ್ ಕ್ಲಾಸ್ ಅಡಿಯಲ್ಲಿ ದಿನಾಲು ವಿಜ್ಞಾನ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಾಮಾನ್ಯ ಜ್ಞಾನ ಎಲ್ಲ ಕ್ಲಾಸ್ಗಳು ಜರುಗುತ್ತವೆ. ತಾವೆಲ್ಲರೂ ಇನ್ನೇನೋ ಶೀಘ್ರದಲ್ಲಿ ನೇಮಕಾತಿಗಳು ಆಗುವುದರಿಂದ ತಾವೆಲ್ಲರೂ ಸ್ವಲ್ಪ ಚೆನ್ನಾಗಿ ಎಲ್ಲ ಕ್ಲಾಸ್ಗಳ ಸದುಪಯೋಗ ಪಡ್ಕೊಂಡ್ರೆ ನಿಮಗೆ ಯಶಸ್ಸು ಖಂಡಿತವಾಗಿ ಬರ್ತದೆ ತಿಳ್ಕೊಂಡು ಹೇಳ್ತಾ ಇವತ್ತಿನ ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಯಾವ್ಯಾವ ಸಂಬಂಧಪಟ್ಟಂಥ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತದೆ ಅಂತಕ್ಕಂಥದ್ದನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅಂದರೆ ಇವತ್ತು ನಾನು ಮಾಡ್ತಕ್ಕಂಥ ಕ್ಲಾಸು HSTR, GPSTR, KS, PSI, ಪೊಲೀಸ್ ಹಾಗೂ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅತಿ ಅವಶ್ಯಕವಾಗಿ ಇರತಕ್ಕಂಥ ಟಾಪಿಕ್ ಯಾವುದು ಅಂದರೆ ಸ್ಪೋರ್ಟ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಸ್ಪೋರ್ಟ್ಸಲ್ಲಿ ನಿಮಗೆ ಸುಮಾರು 2 ರಿಂದ 3 ಕ್ವಶನ್ಗಳು ನಮಗೆ ಬರ್ತವೆ. ಅಂದರೆ ಈಗಿನ ಕರೆಂಟ್ ಅಫೇರ್ ಬೇಸ್ ಮೇಲೆ ಮತ್ತು ಬೇಸಿಕ್ ಮೇಲೆ ಹಲವಾರು ಕ್ವಶನ್ಗಳು ಕೇಳುವುದರಿಂದ ಸ್ಪೋರ್ಟ್ಸ್ ಸೆಕ್ಷನ್ ನಾವು ಕವರ್ ಮಾಡಲೇಬೇಕು. ಹಾಗಾದ್ರೆ ಅದರಲ್ಲಿ ಮೊದಲನೇ ಇರತಕ್ಕಂಥ ಟಾಪಿಕ್ ಯಾವುದು ಅಂದಾಗ ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ಗೆ ನಾವು ನೋಡ್ತೀವಿ ಒಲಿಂಪಿಕ್ ಕ್ರೀಡಾಕೂಟಗಳು ಅಂತ. ಒಲಿಂಪಿಕ್ ಕ್ರೀಡೆಗಳು ಹಾಗಾದ್ರೆ ಈ ಕ್ರೀಡಾಕೂಟಗಳು ನಮಗೆ ರೀಸೆಂಟ್ ಆಗಿ 2024ರಲ್ಲಿ ಜರುಗಿತಕ್ಕಂಥ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತ ಸಾಧನೆ ಏನಿದೆ, ಹಾಗಾದ್ರೆ ಟೋಟಲ್ ಒಲಿಂಪಿಕ್ ಇತಿಹಾಸ, ಹಾಗಾದ್ರೆ ಯಾವಾಗ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟ ಯಾವಾಗ ನಡೆದು, ಆಮೇಲೆ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟ ರದ್ದುಪಡಿಸಿದವರು ಯಾರು, ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳು ಯಾವಾಗ ಜರುಗಿದು, ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿ ಯಾವಾಗ ಫಾರ್ಮೇಷನ್ ಆಯಿತು, ಹಾಗಾದ್ರೆ ಒಲಿಂಪಿಕ್ ಚಿಹ್ನೆಯನ್ನು ಯಾವಾಗ ಅಳವಡಿಸಿಕೊಳ್ಳಾಯಿತು, ಒಲಿಂಪಿಕ್ ಧ್ವಜವನ್ನು ಅಳವಡಿಸಿಕೊಂಡಿದ್ದ ವರ್ಷ, ಮತ್ತು ಭಾರತವು ಪ್ರಪ್ರಥಮವಾಗಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸತಕ್ಕಂಥ ವರ್ಷ, ಹಾಗಾದ್ರೆ ಮೊದಲ ಚಿನ್ನದ ಪದಕ ಪಡ್ಕೊಳ್ತಕ್ಕಂಥ ವ್ಯಕ್ತಿ, ಹೀಗೆ 10 ಹಲವು ಇರತಕ್ಕಂಥ ಇಂಪಾರ್ಟೆಂಟ್ ಸತ್ಯ ಸಂಗತಿಗಳನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಮೊದಲಿಗೆ ಒಲಿಂಪಿಕ್ ಕ್ರೀಡಾಕೂಟಗಳು. ಹಾಗಾದ್ರೆ ಈ ಥರ ನಾವು ಸ್ಪೋರ್ಟ್ಸ್ ಮತ್ತು ಆನರ್ಸ್ ಅಲ್ಲಿ ನಾವು ಈ ಸೆಕ್ಷನ್ ನೋಡಿದಾಗ ಒಲಿಂಪಿಕ್ ಕ್ರೀಡೆಗಳು ಮತ್ತು ಏಷ್ಯನ್ ಕ್ರೀಡಾಕೂಟಗಳು, ಆಮೇಲೆ ಕಾಮನ್ವೆಲ್ತ್ ಕ್ರೀಡಾಕೂಟಗಳು, ಆಮೇಲೆ ನೆಕ್ಸ್ಟ್ ನಮಗೆ ಟೆನ್ನಿಸು, ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಯಾವುದಂದಾಗ ಕ್ರಿಕೆಟು, ಹಾಕಿ, ಫುಟ್ಬಾಲ್, ಹೀಗೆ ಹಲವು ಇರ್ತಕ್ಕಂಥ ಇಂಪಾರ್ಟೆಂಟ್ ಇರ್ತಕ್ಕಂಥ ನಾವು ಸ್ಪೋರ್ಟ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದರಲ್ಲಿ ಒಲಿಂಪಿಕ್ ಕ್ರೀಡಾಕೂಟಗಳು. ಹಾಗಾದ್ರೆ ಒಲಿಂಪಿಕ್ ಕ್ರೀಡಾಕೂಟದ ಇತಿಹಾಸ ನೋಡಿದಾಗ ಮೊಟ್ಟ ಮೊದಲಿಗೆ ನಮಗೆ ತಿಳಿದು ಬರ್ತಕ್ಕಂಥದ್ದಂದ್ರೆ ಮೊಟ್ಟ ಮೊದಲತಕ್ಕಂಥ ಸ್ಪೋರ್ಟ್ಸು, ಅದರಲ್ಲಿ ವಿಶೇಷವಾಗಿ ಒಲಿಂಪಿಕ್ ಕ್ರೀಡಾಕೂಟಗಳು ಆರಂಭ ಆಗಿದ್ದು ಎಲ್ಲಿ ಅಂದಾಗ ಗ್ರೀಕ್ನ ಅಥೆನ್ಸ್ ಎಂಬ ನಗರದಲ್ಲಿ ಪ್ರಾರಂಭವಾಯಿತು. ಹಾಗಾದ್ರೆ ಈ ಕ್ರೀಡಾಕೂಟಗಳನ್ನ ಗ್ರೀಕದಲ್ಲಿ ಮೊಟ್ಟ ಮೊದಲಿಗೆ ಪ್ರಾಯೋಗಿಕವಾಗಿ ನಡೆಸ್ತಾ ಇದ್ರು. ಹಾಗಾದ್ರೆ ಅಧಿಕೃತವಾಗಿ ಒಲಿಂಪಿಕ್ ಕ್ರೀಡಾಕೂಟಗಳು ನಡೆದಂಥ ವರ್ಷ ಯಾವಾಗ ಅಂದಾಗ ಕ್ರಿಸ್ತ ಪೂರ್ವ 776ರಲ್ಲಿ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟಗಳು ನಡೆದವು. ಹಾಗಾದ್ರೆ ಬಹಳ ಸಲ ಕ್ವಶನ್ ಕೇಳಿದ್ದಾನೆ, ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟಗಳು ನಡೆದಂಥ ವರ್ಷ ಯಾವಾಗ ಅಂದಾಗ ಕ್ರಿಸ್ತ ಪೂರ್ವ 776ರಲ್ಲಿ ಒಲಿಂಪಿಕ್ ಕ್ರೀಡಾಕೂಟಗಳು ನಡೆದು. ಹಾಗಾದ್ರೆ ಇದಕ್ಕಿಂತ ಮುಂಚೆ ಏನು ಇರಲಿಲ್ಲ ಸರ್ ಕೇಳಿದಾಗ, ಇದಕ್ಕಿಂತ ಮುಂಚೆ ಕೂಡ ಒಲಿಂಪಿಕ್ ಕ್ರೀಡಾಕೂಟಗಳು ನಡೀತಾ ಇದ್ದು, ಬಟ್ ಏನಪ್ಪ ನಮಗೆ ಯಾವುದೇ ಇರತಕ್ಕಂಥ ಒಂದು ಅಧಿಕೃತ ಮಾಹಿತಿ ನಮಗೆ ಸಿಗುವುದಿಲ್ಲ. ಅಧಿಕೃತ ಮಾಹಿತಿ ಸಿಗುವುದೇನಪ್ಪರೆ ಕ್ರಿಸ್ತ ಪೂರ್ವ 776ರಿಂದ ನಮಗೆ ಅಧಿಕೃತ ಮಾಹಿತಿ ಸಿಕ್ಕಿದ್ದಕ್ಕಾಗಿ ಏನಪ್ಪರೆ ಮೊಟ್ಟ ಮೊದಲ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟಗಳು ನಡೆದಂಥ ವರ್ಷ 776 ಅಂತ ಹೇಳ್ತೀವಿ. ನಮ್ಮ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳಿದ್ದೇನೆಂದ್ರೆ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಎರಡೂ ಕನ್ಫ್ಯೂಷನ್ ಮಾಡ್ತಿರ್ತಾನೆ. ಅದಕ್ಕೆ ಆತ್ಮೀಯ ಸ್ಪರ್ಧಾರ್ಥಿಗಳು ನಾವೇ ನೋಡ್ಕೋಬೇಕಾದ್ರೆ ಕ್ರಿಸ್ತ ಪೂರ್ವನೋ ಕ್ರಿಸ್ತ ಶಕ ಅಂತಕ್ಕಂಥದ್ದು ನಾವು ಎರಡೂ ಕ್ಲಾರಿಫಿಕೇಶನ್ ಮಾಡ್ಕೋಬೇಕು. ಹಾಗಾದ್ರೆ ಇನ್ನ ಈ ನಡೆದಂಥ ಸ್ಥಳ ಎಲ್ಲಿಂದಾಗ ಗ್ರೀಕ್ನ ಅಥೆನ್ಸ್ ಎಂಬ ನಗರದಲ್ಲಿ ನಡೆದಿದೆ. ಗ್ರೀಕ್ನ ಅಥೆನ್ಸ್. ಹಾಗಾದ್ರೆ ಗ್ರೀಕ್ನ ಅಥೆನ್ಸ್ ಎಂಬ ನಗರದಲ್ಲಿ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟಗಳು ಮೊಟ್ಟ ಮೊದಲಿಗೆ ನಡೆತಕ್ಕಂಥ ಸ್ಥಳ. ಹಾಗಾದ್ರೆ ಈ ಒಂದು ಕ್ರೀಡಾಕೂಟಗಳು ಮೊಟ್ಟ ಮೊದಲಿಗೆ ನಡೆತಕ್ಕಂಥ ವರ್ಷ ಕೇಳಿದ್ರೆ 776 ಅಂತ ಹೇಳಬೇಕು. ಪ್ಲೇಸ್ ಕೇಳಿದ್ರೆ ಗ್ರೀಕ್ನ ಅಥೆನ್ಸ್ ಎಂಬ ತಿಳ್ಕೊಂಡು ನಾವೇನ್ ಮಾಡಬೇಕು, ಐಡೆಂಟಿಫೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಒಂದು ಒಲಿಂಪಿಕ್ ಕ್ರೀಡಾಕೂಟಗಳು ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತವೆ ಅಂದಾಗ ಈ ಒಂದು ಒಲಿಂಪಿಕ್ ಕ್ರೀಡಾಕೂಟಗಳು ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತವೆ. ಪ್ರತಿ 4 ವರ್ಷಗಳಿಗೊಮ್ಮೆ
ಗಳಿಗೊಮ್ಮೆ ನೀವು ಈ ಕ್ರೀಡಾಕೂಟಗಳು ಜರುಗುತ್ತವೆ. ಹಾಗಾದರೆ ಗ್ರೀಕ್ ಭಾಷೆಯಲ್ಲಿ ಒಂದು ಒಲಿಂಪಿಯಾಡ್ ಎಂದರೆ ವೆರಿ ಇಂಪಾರ್ಟೆಂಟ್. ಒಂದು ಒಲಿಂಪಿಯಾಡ್ ಎಂದರೆ ಎಷ್ಟು ವರ್ಷ ಅಂದಾಗ 4 ವರ್ಷ ಎಂದರ್ಥ. ಅದಕ್ಕೋಸ್ಕರ ಈ ಒಂದು ಒಲಿಂಪಿಕ್ ಕ್ರೀಡಾಕೂಟಗಳು ಪ್ರತಿ 4 ವರ್ಷಗೊಮ್ಮೆ ನಡೆಯುತ್ತವೆ. ಆಗ ನಮಗೆ ಕ್ಲಾರಿಫೈ ಸಿಗಬೇಕು. ಬಹಳ ಸಲ ಕ್ವಶನ್ ಕೇಳಿದ್ದೇನೆಂದ್ರೆ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟಗಳು ಎಷ್ಟರಲ್ಲಿ ನಡೆದು ಅಂದಾಗ ಕ್ರಿಸ್ತಪೂರ್ವ 776ರಲ್ಲಿ ನಡೆದು. ಅಗೇನ್ ನಡೆದಂತ ಮೊದಲ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟ ನಡೆದ ಸ್ಥಳ ಎಲ್ಲಿ ಅಂದಾಗ ಗ್ರೀಕ್ನ ಅಥೆನ್ಸ್ ಎಂಬ ನಗರದಲ್ಲಿ ನಡೆದಿವೆ. ಹಾಗಾದ್ರೆ ಇವು ಕ್ರೀಡಾಕೂಟಗಳು ಪ್ರತಿ ಎಷ್ಟು ವರ್ಷಗೊಮ್ಮೆ ನಡೆಯುತ್ತವೆ ಅಂದಾಗ ಪ್ರತಿ 4 ವರ್ಷಗೊಮ್ಮೆ ನಡೆಯುತ್ತವೆ. ಹಾಗಾದ್ರೆ ಗ್ರೀಕ್ ಭಾಷೆಯಲ್ಲಿ ಒಂದು ಒಲಿಂಪಿಯಾಡ್ ಎಂದರೆ ನಾವು 4 ವರ್ಷ ಎಂದರ್ಥ. ಹಾಗಾದ್ರೆ ಇದರ ಧ್ಯೇಯವಾಕ್ಯ ಏನಿದೆ ಅಂದ್ರೆ ಈ ಕ್ರೀಡಾಕೂಟಗಳ ಧ್ಯೇಯವಾಕ್ಯ ಏನಂದ್ರೆ ಸಿಟಿಯಸ್ ಅಲ್ಟಿಯಸ್ ಫೋರ್ಟಿಯಸ್. ಹಾಗಾದ್ರೆ ಇವುಗಳನ್ನ ಈ ಮೂರು ಇರ್ತಕ್ಕಂಥ ಪದಗಳು ಲ್ಯಾಟಿನ್ ಇರ್ತಕ್ಕಂಥ ಪದಗಳು. ಹಾಗಾದ್ರೆ ನಮ್ಮ ಇದರ ಮೀನಿಂಗ್ ನಾವು ತಿಳ್ಕೊಂಡಾಗ ಸಿಟಿಯಸ್, ಅಲ್ಟಿಯಸ್ ಮತ್ತು ಫೋರ್ಟಿಯಸ್ ತಿಳ್ಕೊಂಡು ನಾವು ಮೀನಿಂಗ್ ಅಂತ ತಿಳ್ಕೊಂಡಾಗ ನಾವು ಇದಕ್ಕೆ ಇಂಗ್ಲಿಷ್ನಲ್ಲಿ ಕರಿತೀವಿ ಅಂದಾಗ ನಾವು ಇದಕ್ಕೆ ಫಾಸ್ಟರ್, ಹೈಯರ್ ಮತ್ತು ಸ್ಟ್ರಾಂಗರ್ ತಿಳ್ಕೊಂಡ್ರೆ ನಾವು ಏನಪ್ಪ ಇದ್ರ ಮೀನಿಂಗ್ ಅನ್ನು ನೋಡ್ತೀವಿ. ಫಾಸ್ಟರ್, ಹೈಯರ್, ಸ್ಟ್ರಾಂಗರ್. ಇದರ ಬಹಳ ಸಲ ಕ್ವಶನ್ ಇದನ್ನು ಕೇಳಿದ್ದಾನೆ. ಅದರ ಒಲಿಂಪಿಕ್ ಕ್ರೀಡಾಕೂಟಗಳ ಧ್ಯೇಯವಾಕ್ಯ ಏನು ಅಂದಾಗ ಸಿಟಿಯಸ್, ಅಲ್ಟಿಯಸ್, ಫೋರ್ಟಿಯಸ್ ಅಂತ ಕರಿತೀವಿ. ಇದರ ಮೀನಿಂಗು ಫಾಸ್ಟರ್, ಹೈಯರ್, ಸ್ಟ್ರಾಂಗರ್ ಅಂತ ಕರಿತೀವಿ. ಹಾಗಾದ್ರೆ 2021ರಲ್ಲಿ ವೆರಿ ಇಂಪಾರ್ಟೆಂಟ್, 2021ರಲ್ಲಿ ನಾವು ಇದಕ್ಕೆ ಏನ್ ಮಾಡಿದ್ದಾನೆ ಅಂದ್ರೆ ಒಂದು ಈ ತರ ಏನಪ್ಪ ಲ್ಯಾಟಿನ್ ಪದವನ್ನ ಕೊಟ್ಟಿದ್ದಾರೆ. ಅದ್ಯಾವ್ದಾಗ ಕಮ್ಯುನಿಟರ್ ತಿಳ್ಕೊಂಡು ಕಮ್ಯುನಿಟರ್ ಅಂತಕ್ಕಂಥ ಪದವನ್ನ ಬಳಕೆ ಮಾಡಿದ್ದಾರೆ. ಹಾಗಾದ್ರೆ ಸಿಟಿಯಸ್, ಅಲ್ಟಿಯಸ್, ಫೋರ್ಟಿಯಸ್, ಕಮ್ಯುನಿಟರ್ ಅಂತಕ್ಕಂಥದ್ದು ಏನಪ್ಪ ಇದರ ಧ್ಯೇಯವಾಕ್ಯ ಪ್ರಸ್ತುತ ಇದೆ. ಹಾಗಾದ್ರೆ ಕಮ್ಯುನಿಟರ್ ಅಂದ್ರೆ 2019ರಲ್ಲಿ ಕೋವಿಡ್ ಅಂತಕ್ಕಂಥ ಮಾರಣಾಂತಿಕ ಕಾಯಿಲೆ ಬಂತು. ಹಾಗಾದ್ರೆ ಈ ಒಂದು ಹಿನ್ನೆಲೆ ಏನಪ್ಪ ಜಗತ್ತಿನಲ್ಲಿ ಯುನಿಟಿಯ ಸಂಕೇತವಾಗಿ ಏನಪ್ಪ ಇದನ್ನ ನಾವು ಕಮ್ಯುನಿಟರ್ ತಿಳ್ಕೊಂಡಿರ್ತಕ್ಕಂಥ ಪದವನ್ನ 2021ರ ಟೋಕಿಯೋ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಹಾಗಾದ್ರೆ ಪ್ರೆಸೆಂಟ್ ಆಗಿ ಇದರ ಧ್ಯೇಯವಾಕ್ಯ ಸಿಟಿಯಸ್, ಅಲ್ಟಿಯಸ್, ಫೋರ್ಟಿಯಸ್, ಕಮ್ಯುನಿಟರ್ ಇರ್ತಕ್ಕಂಥ ಇದರ ಧ್ಯೇಯವಾಕ್ಯ. ಹಾಗಾದ್ರೆ ಇನ್ನ ಒಲಿಂಪಿಕ್ ಕ್ರೀಡಾಕೂಟಗಳು ಜಗತ್ತಿನಲ್ಲಿ ಅತಿ ದೊಡ್ಡ ಕ್ರೀಡಾ ಜಾತ್ರೆಯಾಗಿದೆ. ಬಹಳ ಇಂಪಾರ್ಟೆಂಟು. ನಮಗೆ KSಗೆ ಗ್ರೂಪ್ ಸಿಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಿರ್ತಾನೆ. ಏನಂದಾಗ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಕ್ರೀಡಾ ಜಾತ್ರೆ ಯಾವುದು ಕ್ವಶನ್ ಕೇಳಿದ್ರೆ ಅದು ಒಲಿಂಪಿಕ್ ಕ್ರೀಡಾಕೂಟಗಳು. ಹಾಗಾದ್ರೆ ಈ ಒಲಿಂಪಿಕ್ ಕ್ರೀಡಾಕೂಟಗಳು ಶಾಂತ ರೀತಿಯಿಂದ ನಡೀತಕ್ಕಂಥ ಒಂದು ಕ್ರೀಡಾಕೂಟ 776ರಿಂದ ಕ್ರಿಸ್ತ ಶಕ 393 ತನಕ ಕೂಡ ಇವು ಯಾವುದೇ ಕೂಡ ಏನಪ್ಪ ದಾಳಿ ಆಗಿರ್ಬೋದು, ಯುದ್ಧ ಆಗಿರ್ಬೋದು, ಸಾಮಾನ್ಯವಾಗಿ ಜರುಗುತ್ತಿದ್ದು ಆ ಸಂದರ್ಭದಲ್ಲಿ ಅವುಗಳಿದ್ರೂ ಕೂಡ ಏನಪ್ಪಾ ಅಂದ್ರೆ ಅವುಗಳನ್ನ ಬದಿಗಿಟ್ಟು ಈ ಒಲಿಂಪಿಕ್ ಕ್ರೀಡಾಕೂಟಗಳು ನಡೀತಾ ಇದ್ದು. ಹಾಗಾದ್ರೆ ಒಂದು ಇನ್ಸಿಡೆಂಟ್ ಏನಾಗುತ್ತೆ ಅಂದ್ರೆ ಕ್ರಿಸ್ತ ಶಕ 393ರಲ್ಲಿ ಏನಾಗ್ತದೆ ಅಂದ್ರೆ ಈ ಗ್ರೀಕ್ ದೇಶದ ಮೇಲೆ ರೋಮ್ ಅಂತಕ್ಕಂಥ ದೇಶದ ಸಾಮ್ರಾಟ ಅಥವಾ ರಾಜ ಅಂತ ಕರಿತೀವಿ. ಅವರ ಹೆಸರು ಥಿಯೋಡಸಿಯಸ್. ಹೆಸರು ನೆನ್ಪಿಡ್ಬೇಕು, ಬಹಳ ಸಲ ಕ್ವಶನ್ ಕೇಳಿದಾನೆ ಮಿತ್ರರೇ. ಹಾಗಾದ್ರೆ ಗ್ರೀಕ್ ದೇಶದ ಮೇಲೆ ರೋಮ್ ಸಾಮ್ರಾಟ ಥಿಯೋಡಸಿಯಸನು ಕ್ರಿಸ್ತ ಶಕ 393ರಲ್ಲಿ ಅಟ್ಯಾಕ್ ಮಾಡ್ತಾನೆ, ದಾಳಿ ಮಾಡ್ತಾನೆ. ಅವಾಗ ಸಂಪೂರ್ಣವಾಗಿ ಒಲಿಂಪಿಕ್ ಕ್ರೀಡಾಕೂಟಗಳು ಅಲ್ಲಿಗೆ ನಿಂತು ಹೋಗ್ತವೆ. ಕ್ವಶನ್ ಕೇಳಿದ್ದೇನೆಂದ್ರೆ ಒಲಿಂಪಿಕ್ ಕ್ರೀಡಾಕೂಟಗಳನ್ನು ರದ್ದುಪಡಿಸತಕ್ಕಂಥ ರಾಜ ಯಾರು ಅಂದಾಗ ಥಿಯೋಡಸಿಯಸ್ ತಿಳ್ಕೊಂಡು ಹೇಳಬೇಕು. ಹಾಗಾದ್ರೆ ಈ ಗ್ರೀಕ್ ದೇಶದ ಮೇಲೆ 393ರಲ್ಲಿ ದಾಳಿ ಮಾಡ್ತಕ್ಕಂಥ ದೇಶ ಯಾವುದು ಅಂದಾಗ ರೋಮ್ ಅಂತಕ್ಕಂಥ ದೇಶ. ಅದರ ಕ್ರಿಸ್ತ ಶಕ 393ರಲ್ಲಿ ಸಂಪೂರ್ಣವಾಗಿ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟ ಅಲ್ಲಿಗೆ ರದ್ದುಪಡಿಸಲಾಯಿತು. ಇದು ನಮಗೇನು ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟದ ಬಗ್ಗೆ ಏನೇನು ಕ್ವಶನ್ ಬರ್ಬೋದು ಅಂದ್ರೆ ಇದನ್ನ ನಾವು ಡೇಟ್ ನೆನ್ಪಿಡಿಬೇಕು, ಆಮೇಲೆ ಪ್ಲೇಸ್ ನೆನ್ಪಿಡಿಬೇಕು, ಎಷ್ಟು ವರ್ಷ ತಿಳ್ಕೊಂಡು ನೆನ್ಪಿಡಿಬೇಕು, ರದ್ದಾದಂತ ಕ್ರಿಸ್ತ ಶಕ 393 ನೆನ್ಪಿಡ್ಬೇಕು, ಆಮೇಲೆ ರದ್ದುಪಡಿಸಿದವರು ಯಾರು ಅಂತ ತಿಳ್ಕೊಂಡು ನೆನ್ಪಿಟ್ರೆ ಇದು ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟದ ಬಗ್ಗೆ ನಿಮಗೆ ಜಸ್ಟ್ ಮಾಹಿತಿ ಸಿಗತ್ತೆ. ಹಾಗಾದ್ರೆ ಇದೆಲ್ಲ ಆದ ನಂತರ ಮತ್ತೆ ಏನಪ್ಪ ನಮಗೆ ಸಿಗ್ತಕ್ಕಂಥದ್ದು ಯಾವುದಂದಾಗ ನಮಗೆ ಏನ್ ನೋಡ್ತೀವಿ ಅಂದಾಗ ಇನ್ನ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳು, ಆಧುನಿಕ ಒಲಿಂಪಿಕ್
ಆಧುನಿಕ ಒಲಿಂಪಿಕ್ ಕ್ರೀಡೆಗಳು. ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಅಂತ ನೋಡ್ತೀವಿ ನಾವು. ಹಾಗಾದ್ರೆ ಈ ಕ್ರೀಡಾಕೂಟ ನೋಡಿ ಕ್ರಿಸ್ತ ಶಕ 393ರಲ್ಲಿ ನಿಂತು ಹೋದಂತಹ ಕ್ರೀಡಾಕೂಟವನ್ನ ಮತ್ತೆ ಇದಕ್ಕೆ ಮರು ಜನ್ಮ ನೀಡತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಅವ್ರ ಹೆಸರೇ ಬಹಳ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಮಿತ್ರರೇ, ಅವ್ರ ಹೆಸರು ಪಿಯರಿ ಕುಬರ್ತಿನ್. ಪಿಯರಿ ಕುಬರ್ತಿನ್ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯಿಂದ ಈ ಕ್ರೀಡಾಕೂಟಗಳಿಗೆ ಮತ್ತೆ ಮರು ಜನ್ಮವನ್ನ ನೀಡಲಾಯಿತು ತಿಳ್ಕೊಂಡು ಹೇಳ್ತೀವಿ. ಹಾಗಾದ್ರೆ ಪಿಯರಿ ಕುಬರ್ತಿನ್ ಇವರು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳಿಗೆ ಮತ್ತೆ ಮರುಜೀವ ನೀಡತಕ್ಕಂಥ ವ್ಯಕ್ತಿ. ಹಾಗಾದ್ರೆ ಇವರು ನಾವು ಏನು ಕರಿತೀವಿ ಅಂದಾಗ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳ ಪಿತಾಮಹ ಎಂದು ಕರೆಯುತ್ತೇವೆ. ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳ ನಾವು ಪಿತಾಮಹ ಅಂತ ಕರಿತೀವಿ. ಅದಕ್ಕೆ ಬಹಳ ಸಲ ಕ್ವಶನ್ ಕೇಳಿದಾನೆ ಮಿತ್ರರೇ, ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳ ಪಿತಾಮಹ ಯಾರು ಅಂದ್ರೆ ಅವರು ಪಿಯರಿ ಕುಬರ್ತಿನ್ ತಿಳ್ಕೊಂಡು. ಹಾಗಾದ್ರೆ ಒಂದ್ಸಲ ಗ್ರೂಪ್ ಸಿಗೆ ಕ್ವಶನ್ ಕೇಳಿದಾನೆ, ಏನಂದ್ರೆ ಆಟದಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದು ಅತ್ಯಂತ ಮುಖ್ಯ ತಿಳ್ಕೊಂಡು ಹೇಳ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಅವ್ರು ಯಾರು ಬೇರೆ ಯಾರಲ್ಲ, ಅವರೇ ಪಿಯರಿ ಕುಬರ್ತಿನ್ ತಿಳ್ಕೊಂಡು ಹೇಳಿದ್ದಾರೆ. ಹಾಗಾದ್ರೆ ಇವನಿಗೆ ಅಷ್ಟೊಂದು ಕ್ರೀಡಾ ಕ್ಷೇತ್ರದ ಆಸಕ್ತಿ ಇತ್ತು, ಅದಕ್ಕೋಸ್ಕರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆಟದಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದು ಅತ್ಯಂತ ಮುಖ್ಯ ತಿಳ್ಕೊಂಡು ಹೇಳ್ತಕ್ಕಂಥ ವ್ಯಕ್ತಿನೇ ಪಿಯರಿ ಕುಬರ್ತಿನ್. ಹಾಗಾದ್ರೆ ಈ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು IOC ಸ್ಥಾಪನೆ ಆಗತ್ತೆ. ಹಾಗಾದ್ರೆ ನಿಮ್ಗೆಲ್ಲ ಗೊತ್ತು IOC ತಿಳ್ಕೊಂಡಿದ್ರೆ ಎಕ್ಸ್ಪ್ಯಾಂಡೇಷನ್ ಕೇಳಿದ್ದೇನೆ ಬಹಳ ಸಲ. ಹಾಗಾದ್ರೆ IOC ಇದಕ್ಕೆ ನಾವು ಏನ್ ಕರಿತೀವಿ ಎಕ್ಸ್ಪ್ಯಾಂಡೇಷನ್ದಲ್ಲಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ಕರಿತೀವಿ. ಬಹಳ ಸಲ ವಿದ್ಯಾರ್ಥಿ ಮಿತ್ರ ಏನಪ್ಪ ಎಕ್ಸಾಮ್ದಲ್ಲಿ ಬಹಳ ಕನ್ಫ್ಯೂಸ್ ಮಾಡ್ಕೋತೀವಿ ನಾವು. ಏನಂದ್ರ ಇಂಟರ್ನ್ಯಾಷನಲ್ ಒಲಿಂಪಿಕ್ ನಮ್ಗೆ ಇಲ್ಲಿ ತಗ ಬರ್ತದೆ, ಇದು ಕೌನ್ಸಿಲೋ ಕಮಿಟಿನೋ ಎರಡು ಏನಪ್ಪಾ ಅಂದ್ರೆ ನಮ್ಗೆ ಕನ್ಫ್ಯೂಷನ್ ಆಗ್ತದೆ. ಹಾಗಾಗಿ ಬಹಳ ಸಲ ನಮಗೆ ಕೌನ್ಸಿಲ್ ಹಾಕಲೋ ಕಮಿಟಿ ಹಾಕಲೋ ಅಂದಾಗ ಏನಪ್ಪ ಎರಡರಲ್ಲಿ ಒಂದು ಹಾಕಬೇಕಾಗ್ತದ. ಅದಕ್ಕೆ ಕೌನ್ಸಿಲ್ ಹಾಕಿರಂದ್ರೆ ಒಂದು ಮಾರ್ಕ್ಸ್ ಹೋಗ್ತದ, ಬಟ್ ಕಮಿಟಿ ಹಾಕಿರೋ ಒಂದು ಮಾರ್ಕ್ಸ್ ಬರ್ತದ. ಅದಕ್ಕೋಸ್ಕರ ಸಿಲ್ಲಿ ಮಿಸ್ಟೇಕ್ಗಳನ್ನು ಯಾವತ್ತೂ ಕೂಡ ನಾವು ಗಮನದಲ್ಲಿ ಇಟ್ಟುಕೊಂಡು ಚೆನ್ನಾಗಿ ನಾವು ಎಕ್ಸಾಮ್ ಬರ್ದಿದ್ದಾದ್ರೆ ನಿಮ್ಮ ಸ್ಕೋರ್ ಏನಪ್ಪ ಯಾವಾಗಲೂ ಟಾಪ್ ಇರಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನಿಮಗೆಲ್ಲ ನಾವು ನಮ್ಮ PB ರೆಡ್ಡಿ ಆನ್ಲೈನ್ ಕ್ಲಾಸಿಂದ ಮತ್ತು ಮಾರ್ಗದರ್ಶಿ ಕರಿಯರ್ ಅಕಾಡೆಮಿ ಆಫ್ಲೈನ್ ಕ್ಲಾಸಿಂದ ಏನಪ್ಪ ನಾವು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನಿಮಗೆ ಇಲ್ಲಿವರೆಗೆ ಫಸ್ಟ್ನೇ ಟೆಸ್ಟ್ನಲ್ಲಿ 500 ವಿದ್ಯಾರ್ಥಿಗಳು ಭಾಗವಹಿಸಿದ್ರು, ಎರಡನೇ ಟೆಸ್ಟಲ್ಲಿ 700ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಏನಪ್ಪಾರೆ ನಮ್ಮ ಕ್ವಶನ್ ಪೇಪರ್ ಒಳ್ಳೆ ಗುಣಮಟ್ಟದ ಕ್ವಶನ್ ಪೇಪರ್ ತಿಳ್ಕೊಂಡು ವಿದ್ಯಾರ್ಥಿಗಳು ಏನಪ್ಪ ನಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ. ನಮ್ಗೆ ಭಾಳ ಸಂತೋಷ ಆಗ್ತದೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಹಾಗಾದ್ರೆ ನೋಡಿ IOC ಅಂದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ಒಂದು ಕಮಿಟಿ ಸ್ಥಾಪನೆ ಆಗಿದ್ದು ಯಾವಾಗ ಅಂದಾಗ 1894ರಲ್ಲಿ ಸ್ಥಾಪನೆ ಆಗತ್ತೆ. ಕ್ರಿಸ್ತ ಶಕ 1894ರಲ್ಲಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಸ್ಥಾಪನೆ ಆಗುತ್ತೆ ವಿದ್ಯಾರ್ಥಿ ಮಿತ್ರರೇ. ಇನ್ನ ಈ ಒಂದು IOC ಸ್ಥಾಪನೆ ಆಯ್ತು. ಇದರ ಕೇಂದ್ರ ಕಚೇರಿ ಬಹಳ ಇಂಪಾರ್ಟೆಂಟ್. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕ್ವಶನ್ ಕೇಳ್ತಾರೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದಾಗ ಇದು ದೇಶ ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್ ತಿಳ್ಕೊಂಡು ಹೇಳಬೇಕು. ದೇಶ ಸ್ವಿಟ್ಜರ್ಲ್ಯಾಂಡ್ ಹೇಳಬೇಕು. ದೇಶದ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಕೇಳಿದ್ರೆ ಲುಸಾನ್ನೆ, ಸ್ವಿಟ್ಜರ್ಲ್ಯಾಂಡಿನ ಲುಸಾನ್ನೆ ಎಂಬಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಹಾಗಾದ್ರೆ ಈ IOC ಇರ್ತಕ್ಕಂಥ ಮೊದಲ ಅಧ್ಯಕ್ಷರು ವೆರಿ ಇಂಪಾರ್ಟೆಂಟ್. ಬಹಳ ಸಲ ಕ್ವಶನ್ ಇದೆ, ಸ್ಟೇಟ್ಮೆಂಟ್ ರೂಪದಲ್ಲಿ ಕೇಳಿದ್ದಾನೆ. ಹಾಗಾದ್ರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಯ ಮೊದಲ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದ್ರೆ ಡಿಮಿಟ್ರಿ ವಿಕ್ಲಾಸ್. ಹಾಗಾದ್ರೆ ಡಿಮಿಟ್ರಿ ವಿಕ್ಲಾಸ್ ಅಂತಕ್ಕಂಥವ್ರು ಮೊಟ್ಟ ಮೊದಲಿರ್ತಕ್ಕಂಥ ಇದರ ಅಧ್ಯಕ್ಷರಾಗಿದ್ರು. ಹಾಗಾದ್ರೆ ನಿಮಗೆ ಕರೆಂಟ್ ಅಫೇರ್ಸ್ ಇರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ಅಂದಾಗ ಪ್ರಸ್ತುತ ಐಒಸಿಯ ಅಧ್ಯಕ್ಷರು ಯಾರಾಗಿದ್ದಾರೆ ನೋಡಿ. ನೀವು ಸ್ವಲ್ಪ ಥಿಂಕ್ ಮಾಡಿ ಇದಕ್ಕೆ ಆನ್ಸರ್ ಕೊಟ್ಟು ಮುಂದೆ ಹೋಗಿ ನಿಮ್ಗೆ ಅರ್ಥ ಆಗ್ತದೆ. ಹಾಗಾದ್ರೆ ಪ್ರೆಸೆಂಟ್ ಆಗಿ ಇದರ IOC ಅಧ್ಯಕ್ಷರು ಯಾರು ಅಂದಾಗ ಕ್ರಿಸ್ಟಿ ಕೋವೆಂಟ್ರಿ ತಿಳ್ಕೊಂಡಿರ್ತಕ್ಕಂಥವ್ರು ಪ್ರೆಸೆಂಟ್ ಇರ್ತಕ್ಕಂಥ ಇದರ IOC ಅಧ್ಯಕ್ಷರಾಗಿದ್ದಾರೆ. ಹಾಗಾದ್ರೆ ಕ್ರಿಸ್ಟಿ ಕೋವೆಂಟ್ರಿ ಇದು ಸ್ವಲ್ಪ ವಿಶೇಷತೆ ಇದೆ. ಏನಂದ್ರೆ ಇಲ್ಲಿವರೆಗೆ ಒಲಿಂಪಿಕ್ ಕ್ರೀಡಾಕೂಟದ ಅಂದ್ರೆ ಒಲಿಂಪಿಕ್ ಯಾವಾಗ ಸ್ಥಾಪನೆ ಆಗಿದೆಯಲ್ಲ
1894ರಿಂದ ಅಪ್ ಟು ಇಲ್ಲಿವರೆಗೆ ಯಾರೂ ಕೂಡ ಇಲ್ಲಿ ಮಹಿಳಾ ಅಧ್ಯಕ್ಷರು ಯಾರೂ ಆಗಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ IOCಯ ಮೊದಲ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರು ಅಂದಾಗ ಕ್ರಿಸ್ಟಿ ಕೋವೆಂಟ್ರಿ ತಿಳ್ಕೊಂಡಿರ್ತಕ್ಕ ಇದ್ರ ಬಗ್ಗೆ ನೆನ್ಪಿಡಬೇಕು. ಹಾಗಾದ್ರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಯ ಮೊದಲ ಮಹಿಳಾ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದಾಗ ಇವರು ಕ್ರಿಸ್ಟಿ ಕೋವೆಂಟ್ರಿ ಈ ಪ್ರೆಸಿಡೆಂಟ್ ಆಗಿರ್ಪರ ಇವರು ಅಧ್ಯಕ್ಷ ಸ್ಥಾನವನ್ನ ವಹಿಸಿದ್ದಾರೆ. ಹಾಗಾದ್ರೆ ಇನ್ನೊಂದು ವಿಶೇಷತೆಯನ್ನು ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ, ಇನ್ನ ಈ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಗೆ ಭಾರತದಿಂದ ಸದಸ್ಯತ್ವವನ್ನು ಪಡೆದಂತ ಏಕೈಕ ಮಹಿಳೆ ಯಾರು ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಗೆ ನಮ್ಮ ಭಾರತದ ಒಬ್ಬರು ಮಹಿಳೆಯರು ಮಾಡಿದ್ರೆ ಇದರ ಸದಸ್ಯತ್ವನ ಸ್ಥಾನವನ್ನು ಪಡ್ಕೊಂಡಿದ್ರು. ಅವರು ಬೇರೆ ಯಾರು ಅಲ್ಲ, ಅಂಬಾನಿ ಫ್ಯಾಮಿಲಿಯವರು. ಅವರ ಹೆಸರು ನೀತಾ ಅಂಬಾನಿ ಅವರು ಏನಪ್ಪಾರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಯ ಈ ಒಂದು ಸದಸ್ಯತ್ವವನ್ನು ಪಡ್ಕೊಳ್ತಕ್ಕಂಥ ಮೊದಲ ಭಾರತೀಯ ಮಹಿಳೆಯರಾಗಿದ್ದಾರೆ. ಅದನ್ನ ನೆನ್ಪಿಡಬೇಕು. ಇನ್ನ ಹಾಗಾದ್ರೆ ಇದರ ಟೋಟಲ್ ಇರ್ತಕ್ಕಂಥ ಮೆಂಬರ್ಶಿಪ್ ಕಂಟ್ರೀಸ್, ಹಾಗಾದ್ರೆ ಇದರ ಮೆಂಬರ್ಶಿಪ್ ಕಂಟ್ರಿಗಳು ಎಟ್ಟದ ಒಂದು ಪ್ರೆಸೆಂಟ್ ಆಗಿ 206 ದೇಶಗಳು ಈ ಒಂದು ಒಲಿಂಪಿಕ್ ಕಮಿಟಿಯ ಸದಸ್ಯ ರಾಷ್ಟ್ರಗಳನ್ನ ಹೊಂದಿದೆ. ಹಾಗಾದ್ರೆ ಇಷ್ಟೆಲ್ಲ ನಿಮಗೆ ಹೇಳಿದ್ದೇನಪ್ಪಾ ಅಂದ್ರೆ ಇದು IOC ಫಾರ್ಮೇಷನ್ ಆಯ್ತು. ಹಾಗಾದ್ರೆ ಎಲ್ಲ ಇರತಕ್ಕಂಥ ಒಲಿಂಪಿಕ್ ಕ್ರೀಡಾಕೂಟಗಳನ್ನ ನಡೆಸಬೇಕಾದ್ರೆ ಮುಖ್ಯವಾಗಿ ಏನಪ್ಪಾ ಒಂದು ಕಮಿಟಿ ಬೇಕಾಗತ್ತೆ. ಅದು IOC ಕಮಿಟಿ, ಅದರ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಹಾಗಾದ್ರೆ ಇದು ಜಸ್ಟ್ ಆಗಿ ಒಂದು ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತೀನಿ. ಅದರ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಯ ಪ್ರಸ್ತುತ ಇದರ ಅಧ್ಯಕ್ಷರಾಗಿ ಕ್ರಿಸ್ಟಿನಾ ಕೋವೆಂಟ್ರಿ. ಅದರ ಪ್ರೆಸಿಡೆಂಟ್ ಇರತಕ್ಕಂಥ ಇದರ ಮೆಂಬರ್ಶಿಪ್ ಕಂಟ್ರಿ 206. ಇದರ ಕೇಂದ್ರ ಕಚೇರಿ ಇರತಕ್ಕಂಥದ್ದು ಸ್ವಿಟ್ಜರ್ಲೆಂಡ್ ಲುಸಾನಿಯಲ್ಲಿದೆ. ಹಾಗಾದ್ರೆ ಇದು ಫಾರ್ಮೇಷನ್ ಆಗಿದ್ದು ಕ್ರಿಸ್ತ 1894ರಲ್ಲಿ ಸ್ಥಾಪನೆಯಾಗಿದೆ. ಇಷ್ಟು. ಇನ್ನ ನೆಕ್ಸ್ಟ್ ಏನ್ ಬರೋಣ ಅಂದ್ರೆ ನಾವು ಇನ್ನ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಬಗ್ಗೆ ನೋಡೋಣ. ಹಾಗಾದ್ರೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಯಾವಾಗ 1894ರಲ್ಲಿ IOC ಫಾರ್ಮೇಷನ್ ಆದ ನಂತರ ಅಧಿಕೃತವಾಗಿ ಏನಪ್ಪಾರೆ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಸ್ಟಾರ್ಟ್ ಆಗ್ತವೆ. ಅದು ಯಾವಾಗ ಅಂದಾಗ ಕ್ರಿಸ್ತ ಶಕ 1896ರಲ್ಲಿ ವೆರಿ ಇಂಪಾರ್ಟೆಂಟ್ ಡೇಟು. ಹಾಗಾದ್ರೆ 1896ರಲ್ಲಿ ಪ್ರಥಮ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಎಲ್ಲಿ ಜರುಗುತ್ತವೆ ಅಂದಾಗ ಗ್ರೀಕ್ನ ಅಥೆನ್ಸ್ ಎಂಬ ನಗರದಲ್ಲಿ ಜರುಗುತ್ತವೆ. ಇದು ಬಹಳ ಸಲ ಕ್ವಶನ್ ಆಗಿದೆ, ಸಾಕಷ್ಟು ಬಾರಿ ಕ್ವಶನ್ ಕೇಳಿದ್ರೆ ಮೇಲೆ. ಹಾಗಾದ್ರೆ ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಎಷ್ಟಲ್ಲಿ ಜರುಗಿದ್ವು ಅಂದಾಗ 1896ರಲ್ಲಿ. ಇದನ್ನ ನೆನಪಿಡಬೇಕು. ಕ್ರಿಸ್ತ ಶಕ 1896ರಲ್ಲಿ ಪ್ರಥಮ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳು ಗ್ರೀಕ್ನ ಅಥೆನ್ಸ್ ಎಂಬ ನಗರದಲ್ಲಿ ನಡೆದವು. ಹಾಗಾದ್ರೆ ಈ ಕ್ರೀಡಾಕೂಟಗಳು ಪ್ರತಿ ಎಷ್ಟು ವರ್ಷವೊಮ್ಮೆ? 4 ವರ್ಷವೊಮ್ಮೆ ನಡೀತಕ್ಕಂಥದ್ದು. ನಿಮಗೆ ನೆನಪಿರಲಿ, ಪ್ರತಿ 4 ವರ್ಷವೊಮ್ಮೆ ಈ ಕ್ರೀಡಾಕೂಟಗಳು ಜರುಗುತ್ತವೆ. ಹಾಗಾದ್ರೆ ಇನ್ನ ಈ ಒಲಿಂಪಿಕ್ ಕ್ರೀಡಾಕೂಟಗಳಿರ್ತಕ್ಕಂಥ ಕೆಲವೊಂದು ನಮಗೆ ಏನಿದೆ ಅಂದ್ರೆ ಇದರ ಚಿಹ್ನೆ, ಒಲಿಂಪಿಕ್ ಕ್ರೀಡಾಕೂಟದ ಚಿಹ್ನೆ ಯಾವುದು ಅಂದಾಗ ನೆಕ್ಸ್ಟ್ ಓಕೆ, ಈ ತರ ನಾವು ಈ ಒಲಿಂಪಿಕ್ ಕ್ರೀಡಾಕೂಟಗಳಿರ್ತಕ್ಕಂಥ ಚಿಹ್ನೆಯನ್ನು ನೋಡ್ತೀವಿ. ಹಾಗಾದ್ರೆ ಇದು ಏನು ಅಂದಾಗ ನಿಮಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಏನಂದ್ರೆ, ಇಲ್ಲಿ ನಾವು ಒಲಿಂಪಿಕ್ ಕ್ರೀಡಾಕೂಟಗಳು ಬಂದಾಗ ನಾವು ಇಂಟರ್ಲಿಂಕ್ಡ್ ಇರತಕ್ಕಂಥ ಬಳೆಗಳನ್ನು ನೋಡ್ತೀವಿ. ಒಂದಕ್ಕೊಂದು ಹೊಂದಿಕೆ ಇರತಕ್ಕಂಥ ಬಳೆಗಳನ್ನ ನಾವು ಕಾಣ್ತೀವಿ. ಹಾಗಾದ್ರೆ ಈ ಬಳೆಗಳು ಇದರ ಸಂಕೇತ ಏನಂದ್ರೆ ಸ್ನೇಹಪರತೆ, ಫ್ರೆಂಡ್ಶಿಪ್ ಅಂತ ಕರಿತೀವಿ ನಾವು. ಹಾಗಾದ್ರೆ ಏನಿದೆ ಇಲ್ಲಿ ನೋಡಿ, ಈ ಬಳೆ ಇದಕ್ಕೆ ಕನೆಕ್ಟ್ ಇದೆ, ಈ ಬಳೆ ಇದಕ್ಕೆ ಕನೆಕ್ಟ್ ಇದೆ, ಈ ಬಳೆ ಇದಕ್ಕೆ ಕನೆಕ್ಟ್ ಇದೆ, ಒಂದಕ್ಕೊಂದು ಇಂಟರ್ಲಿಂಕ್ಡ್ ಇರತಕ್ಕಂಥ ಬಳೆಗಳನ್ನ ನಾವು ನೋಡ್ತೀವಿ. ಹಾಗಾದ್ರೆ ಇಲ್ಲಿ 5 ಖಂಡಗಳನ್ನು ಇಂಡಿಕೇಟ್ ಮಾಡುತ್ತೆ, 5 ಖಂಡಗಳನ್ನ ಸಂಕೇತ ಮಾಡುತ್ತೆ, 5 ಬಣ್ಣಗಳನ್ನ ಸಂಕೇತ ಮಾಡ್ತದೆ. ಹಾಗಾದ್ರೆ ಏನು ಸರ್ ಅಂದಾಗ, ಹಾಗಾದ್ರೆ ನಾವು ಫಸ್ಟ್ನೇ ಕಂಡಿರ್ತಕ್ಕಂಥ ನಾವೇನ್ ಮಾಡೋಣ, ಯುರೋಪ್ ಖಂಡವನ್ನ ತೆಗೆದುಕೊಳ್ಳೋಣ. ಯುರೋಪ್. ಹಾಗಾದ್ರೆ ಎರಡನೇ ಇರ್ತಕ್ಕಂಥ ಖಂಡ ಯಾವಂದಾಗ ಏಷ್ಯಾ ಖಂಡ. ಹಾಗಾದ್ರೆ ಮೂರನೇದು ಇರ್ತಕ್ಕಂಥದ್ದು ಆಫ್ರಿಕಾ ಖಂಡ. ನೆಕ್ಸ್ಟ್ 4ನೇ ಇರ್ತಕ್ಕಂಥ ಖಂಡ ಇರ್ತಕ್ಕಂಥದ್ದು ಯಾವಂದಾಗ 4ನೇದು ಅಮೇರಿಕಾ.
ನೆಕ್ಸ್ಟ್ ಇರ್ತಕ್ಕಂಥದ್ದು ಆಸ್ಟ್ರೇಲಿಯಾ. ಹಾಗಾದ್ರೆ ಈ ತೆರನಾಗಿ 5 ಖಂಡಗಳನ್ನು ನೋಡ್ತೀವಿ. ನೀವು ಅನ್ಬಹುದು ಸರ್ ದೇರ್ ಆರ್ 7 ಕಾಂಟಿನೆಂಟ್ಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀರಾ, ಜಗತ್ತಿನಲ್ಲಿ ಇರ್ತಕ್ಕಂಥ 7 ಖಂಡಗಳು, ಆದ್ರೆ ನೀವು 5 ಖಂಡಗಳು ಅಂತ ಹೇಳ್ತೀರಾ ತಿಳ್ಕೊಂಡು ನೀವು ಆ ಥರ ಕ್ವಶನ್ ಕೇಳಬೇಡಿ. ಯಾಕಂದಾಗ ಖಂಡಗಳಿಂದ ಅಮೆರಿಕ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕನ ಎರಡೂ ಸೇರಿಸಿ ಒಂದೇ ಖಂಡ ಮಾಡಿದ್ದಾರೆ. ಜನವಸತಿ ಇರತಕ್ಕಂಥ 5 ಖಂಡಗಳನ್ನು ಇಲ್ಲಿ ಏನೋ ಪರಿಗಣನೆ ತೆಗೆದುಕೊಳ್ಳಲಾಗ್ತದೆ. ಹಾಗಾಗಿ ಸೊ ಅಂಟಾರ್ಟಿಕಾ ಖಂಡದಲ್ಲಿರ್ತಕ್ಕಂಥ ಜನವಸತಿ ಇಲ್ಲದಕ್ಕಾಗಿ ಏನಪ್ಪ ಅದನ್ನು ಕೈ ಬಿಡಲಾಗಿದೆ. ಹಾಗಾದ್ರೆ 2 ಖಂಡಗಳನ್ನು ಮರ್ಜ್ ಮಾಡಿಕೊಂಡು ಅಮೆರಿಕ ಒಂದೇ ಖಂಡ ಮಾಡಿದ್ದಾರೆ. ಹಾಗಾದ್ರೆ 5 ಖಂಡಗಳ ಜಗತ್ತಿನಲ್ಲಿ ಸೊ 5 ಖಂಡಿರತಕ್ಕಂಥ 5 ಖಂಡಗಳ ದೇಶಗಳಿಂದ ಎಲ್ಲ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೊ ಭಾಗಿಯಾಗ್ತವೆ. ಅದಕ್ಕೋಸ್ಕರ ಏನಪ್ಪ ಇದರ ಟೋಟಲ್ ಇರತಕ್ಕಂಥ ಸಂಕೇತನೆ ಸ್ನೇಹಪರತೆ ಮತ್ತು ಫ್ರೆಂಡ್ಶಿಪ್ ಅಂತ ಕರಿತೀವಿ. ಹಾಗಾದ್ರೆ ನಮಗೆ ಎಕ್ಸಾಮ್ದಾಗ ಕೇಳೋದೇನೆಂದ್ರೆ ಸೊ ಒಂದು ಕಡೆ ಲಿಸ್ಟ್ ಅನ್ನು ಕೊಡ್ತಾರೆ, ಒಂದಿಸಿ ಬರೀ ಮ್ಯಾಚ್ ದಿ ಫಾಲೋವಿಂಗ್ಸ್ ಕೊಡ್ತಾರೆ, ಒಂದು ಕಡೆ ಖಂಡಗಳನ್ನು ಕೊಡ್ತಾರೆ, ಇನ್ನೊಂದು ಕಡೆ ಬಣ್ಣಗಳನ್ನು ಕೊಡ್ತಾರೆ. ಅದರಲ್ಲಿ ಏಷ್ಯಾ ಖಂಡದ ಬಣ್ಣ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ಏಷ್ಯಾ ಖಂಡ ಬಣ್ಣ ಯಾವುದು ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗಿರ್ಬೇಕು. ಹಾಗಾದ್ರೆ ಯುರೋಪ್ ಖಂಡದಿರ್ತಕ್ಕಂಥದ್ದು ಯಾವ ಬಣ್ಣ ಅಂದಾಗ ಯುರೋಪ್ ಖಂಡದ್ದು ನೀಲಿ, ಯುರೋಪ್ ಖಂಡ ಬಣ್ಣ ನೀಲಿ. ಏಷ್ಯಾ ಖಂಡದಿರ್ತಕ್ಕಂಥ ಬಣ್ಣ ಯಾವ್ದು ಅಂದಾಗ ಹಳದಿ ಇದೆ. ಆಫ್ರಿಕಾ ಖಂಡದ್ದು ನಿಮಗೆ ಹೆಸರು ಮೇಲೆ ಕಂಡು ಹಿಡಿಬಹುದು ನಾವು ಇದನ್ನ. ಆಫ್ರಿಕಾ ಇದು ಕಪ್ಪು, ಆಫ್ರಿಕಾ ಕಪ್ಪು. ಅಮೇರಿಕಾ, ಅಮೇರಿಕಾ ದೇಶದಿರ್ತಕ್ಕಂಥ ಅಮೇರಿಕಾ ಕಾಂಟಿನೆಂಟ್ ಇರ್ತಕ್ಕಂಥ ಬಣ್ಣ ಯಾವುದು ಕ್ವಶನ್ ಕೇಳ್ತಾರೆ, ಅದರದ್ದು ಇರ್ತಕ್ಕಂಥ ಕೆಂಪು ಬಣ್ಣ. ನೆಕ್ಸ್ಟ್ ಆಸ್ಟ್ರೇಲಿಯಾ ಇರ್ತಕ್ಕಂಥದ್ದು ಹಸಿರು ಬಣ್ಣ. ಈ ತರ ನಮಗೆ ಕಾನ್ಸೆಪ್ಟ್ ಗೊತ್ತಿರಲಿ. ಅದರ ಟೋಟಲ್ ಇರ್ತಕ್ಕಂಥ 5 ಇಂಟರ್ಲಿಂಕ್ಡ್ ಇರತಕ್ಕಂಥ ಬಳೆಗಳ ಸಂಕೇತ ಸ್ನೇಹಪರತೆ ಮತ್ತು ಫ್ರೆಂಡ್ಶಿಪ್ ಅಂತ ಕರಿತೀವಿ. ಹಾಗಾದ್ರೆ ಯುರೋಪ್, ಏಷ್ಯಾ, ಆಫ್ರಿಕಾ, ಅಮೇರಿಕಾ, ಆಸ್ಟ್ರೇಲಿಯಾ 5 ಖಂಡಗಳು. ಯುರೋಪ್ ಖಂಡದ್ದು ನೀಲಿ ಇದೆ, ಏಷ್ಯಾ ಖಂಡದ ಹಳದಿ ಇದೆ, ಆಫ್ರಿಕಾ ಕಪ್ಪು ಇದೆ, ಅಮೇರಿಕಾ ಕೆಂಪು ಬಣ್ಣ, ಆಸ್ಟ್ರೇಲಿಯಾ ಹಸಿರು ಬಣ್ಣ. ಈ ತರ ಇರತಕ್ಕಂಥ ನೆನಪರಲ್ಲಿ ಒಂದು ಕಡೆ ಕೊಟ್ಟು ಈಗಂತೂ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾನೆ. ಯಾಕಂದ್ರೆ ಯುರೋಪು ನೀಲಿ, ಏಷ್ಯಾ ಕಪ್ಪು, ಆಫ್ರಿಕಾ ಹಳದಿ, ಹಾಗಾದ್ರೆ ಅಮೇರಿಕಾ ಕೆಂಪು, ಸೊ ಆಸ್ಟ್ರೇಲಿಯಾ ಹಸಿರು ಕೊಟ್ಟು ಇಲ್ಲಿ 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ, ಎಲ್ಲ ಹೇಳಿಕೆ ಸರಿ ಅಂದಾಗ ಏನಪ್ಪ ನಮಗೆ ಆಲ್ಮೋಸ್ಟ್ 5 ಖಂಡಗಳು ಮತ್ತು ಬಣ್ಣಗಳು ಕಡ್ಡಾಯವಾಗಿ ನಮಗೆ ಗೊತ್ತಿರಲೇಬೇಕಾಗ್ತದೆ. ಇದು ನೀವು ಇಂಟರ್ಲಿಂಕ್ಡ್ ಬಳೆಗಳನ್ನ ನೋಡ್ಕೊಂಡ್ರಿ. ಹಾಗಾದ್ರೆ ಇನ್ನೇನಾಗುತ್ತಂದ್ರೆ ಇನ್ನು 1920ರಲ್ಲಿ ಸೊ 1920ರಲ್ಲಿ ಏನಾಗುತ್ತಂದ್ರೆ ಒಲಿಂಪಿಕ್ ಧ್ವಜವನ್ನ ಮೊಟ್ಟ ಮೊದಲಿಗೆ ಅಳವಡಿಸಿಕೊಳ್ಳಲಾಗ್ತದೆ. ಹಾಗಾದ್ರೆ ಒಲಿಂಪಿಕ್ ಧ್ವಜವನ್ನ ಅಳವಡಿಸಿಕೊಂಡಿರ್ತಕ್ಕಂಥ ವರ್ಷ ಯಾವಾಗ ಅಂದಾಗ ಅಳವಡಿಸಿಕೊಂಡಿರ್ತಕ್ಕಂಥ ವರ್ಷ 1920ರಲ್ಲಿ ಒಲಿಂಪಿಕ್ ಧ್ವಜವನ್ನು ಅಳವಡಿಸಿಕೊಳ್ಳಲಾಗ್ತದೆ. ಹಾಗಾದ್ರೆ ಏನು ಒಲಿಂಪಿಕ್ ಧ್ವಜ ಅಂದ್ರೆ ಇದಕ್ಕೆ ನೋಡಿ ಒಂದು ವೈಟ್ ಇರ್ತಕ್ಕಂಥ ಹಿಂದೆ ಬಟ್ಟೆಯನ್ನು ಹಾಕಿಬಿಡ್ತಾರೆ. ಅದಕ್ಕೆ ನಾವು ವೈಟ್ ಬಟ್ಟೆಯನ್ನು ಹಿಂದೆ ಬ್ಯಾಕ್ ಗ್ರೌಂಡ್ ಕಲರ್ ಕೊಡ್ತಾರೆ. ಅದಕ್ಕೋಸ್ಕರ ಒಲಿಂಪಿಕ್ ಧ್ವಜವನ್ನು ಅಳವಡಿಸಿಕೊಂಡಂತ ವರ್ಷ 1920ರಲ್ಲಿ. ಓಕೆ, ಇದರ ಬಗ್ಗೆ ನಾವು ತಿಳ್ಕೊಂಡಿವಿ. ಇನ್ನು ನೆಕ್ಸ್ಟ್ ಇನ್ನು ಒಲಿಂಪಿಕ್ ಟಾರ್ಚ್. ಹಾಗಾದ್ರೆ ಒಲಿಂಪಿಕ್ ಟಾರ್ಚ್ ಅನ್ನು ಅಳವಡಿಸಿಕೊಂಡತಕ್ಕಂಥ ವರ್ಷ ಯಾವಾಗ ಅಂದ್ರೆ 1928ರಲ್ಲಿ ಒಲಿಂಪಿಕ್ ಟಾರ್ಚ್ ಅನ್ನ ಮೊಟ್ಟ ಮೊದಲಿಗೆ ಅಳವಡಿಸಿಕೊಳ್ಳಲಾಗ್ತದೆ. ಹಾಗಾದ್ರೆ ಇನ್ನು ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಏನಪ್ಪ ಮೊಟ್ಟ ಮೊದಲಿಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. ಇದೊಂದ್ಸಲ ಕ್ವಶನ್ ಆಗಿದೆ. ಹಾಗಾದ್ರೆ ಮೊಟ್ಟ ಮೊದಲಿಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮಹಿಳೆಯರಿಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವರ್ಷ ಯಾವಾಗ ಅಂದಾಗ ಅದು ಸೊ ಕ್ರಿಸ್ತ ಶಕ 1900ರಲ್ಲಿ ಮೊಟ್ಟ ಮೊದಲಿಗೆ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಒಂದು ನಿಮಗೆ ಪಾಯಿಂಟ್ ನೆನಪಿರಲಿ. ಇನ್ನ ಹಾಗಾದ್ರೆ ಇದು ಎಲ್ಲ ಗೊತ್ತಾದ ಮೇಲೆ ಇಲ್ಲಿವರೆಗೆ ನಾನು ಮಾತಾಡಿದ್ದೇನಂದ್ರೆ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಬಹಳ ವಿಧಗಳು ಬರ್ತವೆ. ಇವಾಗ ನಾನು ಮಾತಾಡ್ತಾ ಇರೋದು ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟಗಳು. ಹಾಗಾದರೆ ಇನ್ನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ನಮ್ಮ ಭಾರತದ ಸಾಧನೆಯನ್ನು ತೆಗೆದುಕೊಂಡಾಗ ಅದರ ನಮ್ಗೆ ಏನೇನು ಸಾಧನೆ ಮಾಡೀವಿ, ಯಾವಾಗ ಪಾರ್ಟಿಸಿಪೇಟ್ ಮಾಡಿದೆ, ಹಾಗಾದ್ರೆ ಮೊಟ್ಟ ಮೊದಲಿಗೆ ವೈಯಕ್ತಿಕವಾಗಿ ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ, ಈ ತರ ಕ್ವಶನ್ಗಳನ್ನ ನಾವು ನೋಡ್ತಾ ಹೋದಾಗ ಭಾರತ ಮೊಟ್ಟ ಮೊದಲಿಗೆ ಪ್ರಥಮವಾಗಿ ಎಷ್ಟರಲ್ಲಿ ಅಂದಾಗ 1928ರಲ್ಲಿ ಹಾಕಿ ಆಟದಲ್ಲಿ ಭಾಗವಹಿಸಿತು. ವೆರಿ ಇಂಪಾರ್ಟೆಂಟ್. 1928ರಲ್ಲಿ ಮೊಟ್ಟ ಮೊದಲಿಗೆ ಭಾರತವು ಹಾಕಿ ಆಟದಲ್ಲಿ ಭಾಗವಹಿಸಿ ಯಾವ ಪದಕವನ್ನು ಪಡೆದುಕೊಂಡಿತು ಕ್ವಶನ್ ಕೇಳಿದ್ದಾರೆ. ಚಿನ್ನದ ಪದಕವನ್ನು ಪಡೆದುಕೊಂಡಿತ್ತು. ನೆನಪಿರಲಿ,
ಭಾರತ ಪ್ರಪ್ರಥಮವಾಗಿ ಒಲಿಂಪಿಕ್ ಕ್ರೀಡಾಕೂಟದ 1928ರಲ್ಲಿ ಭಾಗವಹಿಸಿ ಮೊದಲಿಗೆನೆ ಚಿನ್ನವನ್ನು ಪಡೆದುಕೊಂಡಿತ್ತು. ಹಾಗಾದರೆ ಇಲ್ಲಿವರೆಗೆ ಹಾಕಿಯ ಸಾಧನೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹಾಕಿಯ ಸಾಧನೆ ಏನಂದಾಗ 8 ಚಿನ್ನದ ಪದಕವನ್ನು ಪಡೆದುಕೊಂಡಿದೆ, 1 ಬೆಳ್ಳಿ ಪದಕವನ್ನು ಪಡೆದುಕೊಂಡಿದೆ, 3 ಇರತಕ್ಕಂಥ ಬ್ರಾಂಜ್ ಮೆಡಲ್ ಅನ್ನು ಪಡ್ಕೊಂಡಿದೆ. ಹಾಗಾದರೆ ಒಟ್ಟು ಎಷ್ಟು ಪದಕ ಅಂದ್ರೆ 12 ಪದಕವನ್ನ ಹಾಕಿ ಕ್ರೀಡೆಯಲ್ಲಿ ಮಾತ್ರ ನಾವು ಪಡೆದುಕೊಂಡಿದೆ. ಇದು ನಮ್ಮ ಭಾರತದ ದೊಡ್ಡ ಸಾಧನೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ. ಹಾಗಾಗಿ ಹಾಕಿ ಅಂತಕ್ಕಂಥ ನಿಮ್ಗೆ ಗೊತ್ತಿರಲಿ. ಹಾಗಾದ್ರೆ ಭಾರತವು ಮೊಟ್ಟ ಮೊದಲಿಗೆ ಹಾಕಿಯನ್ನ ಪಾರ್ಟಿಸಿಪೇಟ್ ಮಾಡಿದ ವರ್ಷ ಕೇಳಿದ್ದಾನೆ ಬಹಳ ಸಲ, 1928 ಹೇಳಬೇಕು. ಸರಿ, ಯಾವ ಪದಕ ಕೇಳಿದ್ದಾನೆ? ಚಿನ್ನದ ಪದಕ ತಿಳ್ಕೊಂಡು. ಹಾಗಾದ್ರೆ ಇಷ್ಟೆಲ್ಲ ಆದ ನಂತರ ನಮಗೆ ಇನ್ನು ವೈಯಕ್ತಿಕವಾಗಿ ಬಂದಾಗ ನೋಡಿ, ವೈಯಕ್ತಿಕವಾಗಿ ಹಾಗಾದ್ರೆ ಭಾರತದಿಂದ ಮೊಟ್ಟ ಮೊದಲಿಗೆ ಪಾರ್ಟಿಸಿಪೇಟ್ ಮಾಡಿದಂಥ ಮೊದಲ ಭಾರತೀಯ ಆಟಗಾರ ಅಂದಾಗ, ಸೊ ಮೊದಲ ಭಾರತೀಯ ಆಟಗಾರ ಯಾರಂದಾಗ ಕೆ ಡಿ ಜಾಧವ್. 1952ರಲ್ಲಿ ಮೊಟ್ಟ ಮೊದಲೇ ಭಾರತದಿಂದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮೊದಲ ಭಾರತೀಯ ಯಾರು ಅಂದಾಗ ಕೆ ಡಿ ಜಾಧವ್ 1952. ಯಾವ ಆಟ ಅಂತ ಕೇಳ್ತಾರೆ? ಯಾವ ಆಟ ಅಂದಾಗ ಕುಸ್ತಿ ಆಟ. ಹಾಗಾದ್ರೆ ಯಾವ ಪದಕವನ್ನು ಪಡ್ಕೊಂಡ್ರು ಅಂದಾಗ ಕಂಚಿನ ಪದಕವನ್ನ ಪಡ್ಕೋತಾರೆ. ಇದು ನಿಮಗೆ ಗೊತ್ತಿರಲಿ. ಹಾಗಾದ್ರೆ ಬಹಳ ಸಲ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮೊಟ್ಟ ಮೊದಲ ಭಾರತೀಯ ಯಾರು ಅಂದಾಗ ಕೆ ಡಿ ಜಾಧವ್ 1952. ಹಾಗಾದ್ರೆ ಕುಸ್ತಿಯ ಆಟದಲ್ಲಿ ಯಾವ ಪದಕವನ್ನು ಪಡ್ಕೊಂಡ್ರು? ಕಂಚಿನ ಪದಕವನ್ನ ಪಡೆದುಕೊಳ್ತಾರೆ. ನೆಕ್ಸ್ಟ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನು ಪಡ್ಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಮಹಿಳಾ ಆಟಗಾರ್ತಿ ಯಾರು ಕ್ವಶನ್ ಕೇಳಿದ್ದಾರೆ ಬಹಳ ಸಲ. ಹಾಗಾದ್ರೆ ಯಾರು ಅಲ್ಲ, ಹಾಗಾದ್ರೆ 2000 ಇಸ್ವಿಯಲ್ಲಿ 2000ರಲ್ಲಿ ಸಿಡ್ನಿಯಲ್ಲಿ ನಡೆದಂಥ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದಂಥ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ನಮ್ಮ ಯಾರದಾಗ ಕರ್ಣಂ ಮಲ್ಲೇಶ್ವರಿ ಅವರು ಹಾಗಾದ್ರೆ ಯಾವ ಆಟದಲ್ಲಿ? ವೇಟ್ ಲಿಫ್ಟಿಂಗ್ ಅಂದ್ರೆ ಭಾರ ಎತ್ತುವ ಆಟದಲ್ಲಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನು ಪಡ್ಕೋತಾರೆ. ಹಾಗಾದ್ರೆ ನೆನಪಿರಲಿ, ಕಂಚಿನ ಪದಕ, ಕಂಚು. ಹಾಗಾದ್ರೆ ಕ್ವಶನ್ ಏನಾಗ್ತದೆ ಅಂದ್ರೆ, ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮೊದಲ ಆಟಗಾರ್ತಿ ಯಾರು ಅಂದಾಗ ಕರ್ಣಂ ಮಲ್ಲೇಶ್ವರಿ. ಯಾವ ಪದಕವನ್ನು ಪಡ್ಕೊಂಡ್ರು? ಕಂಚಿನ ಪದಕವನ್ನು ಪಡ್ಕೊಳ್ತಾರೆ. ಎಲ್ಲಿ ನಡೆದಿತ್ತು ಅಂದಾಗ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದಿತ್ತು. ಎಷ್ಟರಲ್ಲಿ? 2000 ಇಸ್ವಿಯಲ್ಲಿ. ಹಾಗಾದ್ರೆ ಇದೊಂದು ಪಾಯಿಂಟ್ ನೆನಪಿರಲಿ. ಹಾಗಾದ್ರೆ ನೆಕ್ಸ್ಟ್ 2008ರಲ್ಲಿ ನಡೆದಂಥ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 2008ರಲ್ಲಿ ಎಲ್ಲಿ ನಡೀತು ಒಲಿಂಪಿಕ್ ಕ್ರೀಡಾಕೂಟ? ಇದು ನಡ್ತಕ್ಕಂಥ ಸ್ಥಳ ಎಂದಾಗ ಚೀನಾದ ಬೀಜಿಂಗ್ ಎಂಬ ನಗರದಲ್ಲಿ ನಡೆದಿತ್ತು. ನಡೆದಂಥ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹಾಗಾದ್ರೆ ನಮಗ ಅಭಿನವ್ ಬಿಂದ್ರಾರವರು ಶೂಟಿಂಗ್ ಆಟದಲ್ಲಿ ಯಾವ ಪದಕವನ್ನು ಪಡ್ಕೋತಾರೆ ಅಂದ್ರೆ ಚಿನ್ನದ ಪದಕವನ್ನು ಪಡ್ಕೋತಾರೆ. ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಒಲಿಂಪಿಕ್ ಕ್ರೀಡಾಕೂಟದ ಇತಿಹಾಸದಲ್ಲೇ ಮೊಟ್ಟ ಮೊದಲಿಗೆ ಚಿನ್ನದ ಪದಕ ಪಡೆದಂತ ಮೊದಲ ಭಾರತೀಯ ಆಟಗಾರ ಯಾರು ಅಂದಾಗ ಅವ್ರು ಯಾರು ಅಲ್ಲ, ಅಭಿನವ್ ಬಿಂದ್ರಾರವರು. ಹಾಗಾದ್ರೆ ಯಾವ ಆಟ ಅಂತ ಕೇಳ್ತಾರೆ? ಶೂಟಿಂಗ್ ಆಟದಲ್ಲಿ. ಹಾಗಾದ್ರೆ ಯಾವ ಪದಕವನ್ನು ಪಡ್ಕೊಂಡ್ರು? ಚಿನ್ನದ ಪದಕ ಪಡ್ಕೊಂಡ್ರು. ಹಾಗಾದ್ರೆ ಇಲ್ಲಿವರೆಗೆ ವೈಯಕ್ತಿಕವಾಗಿ ಚಿನ್ನದ ಪದಕ ಪಡ್ಕೊಂಡಿರಲಿಲ್ಲ. ಆ ಸಾಧನೆ ಮಾಡ್ತಕ್ಕಂಥ ಭಾರತೀಯ ಆಟಗಾರ ಯಾರಂದಾಗ ಅಭಿನವ್ ಬಿಂದ್ರಾ. ಇದು ಎಷ್ಟರಲ್ಲಿ ಅಂದಾಗ 2008ರಲ್ಲಿ ಚೀನಾದ ಬೀಜಿಂಗ್ ನಡೆದಂತ ಒಂದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅಭಿನವ್ ಬಿಂದ್ರಾರವರು ಶೂಟಿಂಗ್ ಆಟದಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂತಕ್ಕಂಥ ಮೊದಲ ಭಾರತೀಯ ಎನಿಸಿದ್ದಾರೆ. ಅದಕ್ಕೋಸ್ಕರ ಇವರನ್ನ ಯಾವ ನಿಕ್ ನೇಮ್ ಕರೀತಾರೆ? ಇವರನ್ನ ಚಿನ್ನದ ಹುಡುಗ ಎಂದು ಕರೆಯುತ್ತಾರೆ. ಚಿನ್ನದ ಹುಡುಗ ನಿಮಗೆ ಗೊತ್ತಿರ್ತದೆ. ಹಾಗಾದ್ರೆ ಚಿನ್ನದ ಹುಡುಗ ತಿಳ್ಕೊಂಡು ಯಾರನ್ನ ಕರೆಯುತ್ತೇವೆ ಅಂದಾಗ ಅಭಿನವ್ ಬಿಂದ್ರಾರವರು ಕರಿತೀವಿ. ಹಾಗಾದ್ರೆ ಚಿನ್ನದ ಹುಡುಗಿ ಯಾರಿಗೆ ಕರಿತೀವಿ? PT ಉಷಾ ಕರಿತೀವಿ. ಹಾಗಾಗಿ ಇದು ನಮಗೆ ನೆನಪಿರಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದಾಗ 2020ರಲ್ಲಿ ನಡಿಬೇಕಾದಂಥ ಒಲಿಂಪಿಕ್ ಕ್ರೀಡಾಕೂಟ ಒಂದು ವರ್ಷ ಏನಾಗ್ತದೆ ಪೋಸ್ಟ್ಪೋನ್ ಮಾಡ್ತಾರೆ. 2021ರಲ್ಲಿ ಈ ಒಲಿಂಪಿಕ್ ಕ್ರೀಡಾಕೂಟ ನಡೀತದೆ. ಹಾಗಾದ್ರೆ ಯಾವ ನಗರದಲ್ಲಿ ನಡೀತದೆ ಅಂದ್ರೆ ಜಪಾನ್ ದೇಶದಲ್ಲಿ, ಜಪಾನ್ನ ಟೋಕಿಯೋ ಎಂಬ ನಗರದಲ್ಲಿ ನಡೆಯುತ್ತದೆ. ನೆನಪಿರಲಿ. ಹಾಗಾದ್ರೆ ದೇಶ ಕೇಳಿದಂದ್ರೆ ಜಪಾನ್ ಅಂತ ಹೇಳ್ಬೇಕು. ಹಾಗಾದ್ರೆ ಯಾವ ನಗರದಲ್ಲಿ ನಡೆಯುತ್ತಂದ್ರೆ
ಸೊ ಟೋಕಿಯೋ ಎಂಬ ನಗರದಲ್ಲಿ 2021ರಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ನಡೆಯಿತು. ಹಾಗಾದ್ರೆ ಈ ಒಂದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೊ ನೀರಜ್ ಚೋಪ್ರಾರವರು, ಯಾರು ನೀರಜ್ ಚೋಪ್ರಾರವರು ಜಾವ್ಲಿನ್ ಆಟದಲ್ಲಿ ಸೊ ಚಿನ್ನದ ಪದಕವನ್ನು ಪಡ್ಕೋತಾರೆ. ಬಹಳ ಇಂಪಾರ್ಟೆಂಟ್. ಅದರ ಜಾವ್ಲಿನ್ ಆಟದಲ್ಲಿ ಚಿನ್ನದ ಪದಕ ಪಡ್ಕೊಳ್ತಕ್ಕಂಥ ಮೊದಲ ಭಾರತೀಯ ಯಾರು ಅಂದಾಗ ನೀರಜ್ ಚೋಪ್ರಾ. ಯಾವ ಆಟ? ಜಾವ್ಲಿನ್. ಹಾಗಾದ್ರೆ ಕಾಮನ್ ಆಗಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ವೈಯಕ್ತಿಕವಾಗಿ ಚಿನ್ನದ ಪದಕವನ್ನು ಪಡ್ಕೊಂತ ಎರಡನೇ ಆಟಗಾರ ಯಾರು ಅಂದಾಗ ನೀರಜ್ ಚೋಪ್ರಾ ಅಂತ ಹೇಳಬೇಕು. ಜಾವ್ಲಿನ್ ಆಟದಲ್ಲಿ ಅವ್ರು ಫಸ್ಟ್. ಹಾಗಾದ್ರೆ ಮೊಟ್ಟ ಮೊದಲಿಗೆ ಫಸ್ಟ್ ಯಾರು ಅಂದಾಗ ಅಭಿನವ್ ಬಿಂದ್ರಾ. ಎರಡನೇ ವ್ಯಕ್ತಿನೇ ನೀರಜ್ ಚೋಪ್ರಾ ವೈಯಕ್ತಿಕವಾಗಿ ಬಂದಾಗ. ಇನ್ನ ನಮಗೆ ಕಾಮನ್ ಆಗಿ ಈಗ ರೀಸೆಂಟಾಗಿ 2024ರಲ್ಲಿ ವೆರಿ ಇಂಪಾರ್ಟೆಂಟ್, 2024ರಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ನಡೆದಿದೆ. ಹಾಗಾದ್ರೆ ನಡೆದಂಥ ಸ್ಥಳ ನಾವು ಫಸ್ಟ್ ನೆನಪಿಡಬೇಕಾಗಿದ್ದೇನೆಂದ್ರೆ ಒಲಿಂಪಿಕ್ ಕ್ರೀಡಾಕೂಟ ನಡೆದಂಥ ಸ್ಥಳ ಎಲ್ಲಿ ಅಂದಾಗ ಇದು ಪ್ಯಾರಿಸ್ನಲ್ಲಿ ನಡೆದಿದೆ. ಹಾಗಾದ್ರೆ ಪ್ಯಾರಿಸ್ನಲ್ಲಿ ನಡೆದಿದೆ. ಹಾಗಾದ್ರೆ ಅಲ್ಲಿ ಕೆಲವೊಂದು ವಿಶೇಷ ನದಿಗಳಿದ್ದಾಗ ನದಿಗಳನ್ನ ಕೇಳ್ತಿರ್ತಾನೆ. ಯಾವ ನದಿ ಅಂದಾಗ ಸಿನೈ. ಪ್ಯಾರಿಸ್ನ ಸಿನೈ ಇರ್ತಕ್ಕಂಥ ನದಿ ದಂಡೆ ಮೇಲೆ ಇರ್ತಕ್ಕಂಥ, ಹಾಗಾದ್ರೆ ಸಿನೈ ನದಿ ದಂಡೆ ಮೇಲೆ ಇರ್ತಕ್ಕಂಥ ನಗರ ಯಾವುದು ಅಂದಾಗ ಪ್ಯಾರಿಸ್. ಹಾಗಾದ್ರೆ 2024ರಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ನಡೆದಂಥ ಸ್ಥಳ ಎಲ್ಲಿ ಅಂದಾಗ ಸೊ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ನಡೆದಿದೆ. ಹಾಗಾದ್ರೆ ಇದರಲ್ಲಿ ನಮ್ಮ ಭಾರತದ ಸಾಧನೆ ಏನಂದಾಗ ಭಾರತ ಟೋಟಲ್ ಇರ್ತಕ್ಕಂಥ ನೆನಪರೆ ಈ ಒಂದು ಕ್ರೀಡಾಕೂಟದಲ್ಲಿ ಎಷ್ಟು ಅಂದಾಗ 6 ಪದಕಗಳನ್ನ ಪಡೆದುಕೊಂಡಿತ್ತು. 6 ಪದಕಗಳನ್ನ ಪಡೆದುಕೊಂಡು ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 71ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ನಮ್ಮ ಕ್ವಶನ್ ಕೇಳ್ತಾನೆ, 2024ರ ಪ್ಯಾರಿಸ್ನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತ ಭಾಗವಹಿಸಿ ಎಷ್ಟನೇ ರ್ಯಾಂಕಿಂಗ್ ನಲ್ಲಿ ಇದೆ ಕ್ವಶನ್ ಕೇಳ್ತಾನೆ. ಅದು 71ನೇ ರ್ಯಾಂಕಿಂಗ್ ನಲ್ಲಿ ಭಾರತ ಇದೆ. ಹಾಗಾದ್ರೆ ಎಷ್ಟು ಪದಕಗಳನ್ನು ಪಡ್ಕೊಂಡಿದ್ದು? 6 ಪದಕಗಳನ್ನು ಪಡ್ಕೊಂಡಿದೆ. ಹಾಗಾದ್ರೆ ನಿಮಗೆ ಥಿಂಕ್ ಮಾಡಬೇಕು, 6 ಪದಕಗಳಲ್ಲಿ ಯಾವ್ದಾದ್ರು ಒಂದರ ಚಿನ್ನ ಇದೆ ಅಂತಕ್ಕಂಥ ವಿಚಾರ ಮಾಡಬೇಕು. ಹಾಗಾದ್ರೆ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ನೆನಪರೆ ಪದಕಗಳನ್ನ ಪಟ್ಟಿಯನ್ನು ತೆಗೆದುಕೊಂಡಾಗ ಸೊ ಫಸ್ಟ್ ಇರ್ತಕ್ಕಂಥದ್ದು ಯಾರು ಅಂದಾಗ ನೀರಜ್ ಚೋಪ್ರಾರವರು ಯಾವ ಆಟ? ಶೂಟಿಂಗ್ ಆಟ. ನೀರಜ್ ಚೋಪ್ರಾರವರು ಯಾವ ಆಟದಲ್ಲಿದ್ದಾಗ ಜಾವ್ಲಿನ್ ಆಟ. ಹಾಗಲ್ಲ ಜಾವ್ಲಿನ್ ಆಟದಲ್ಲಿ ಯಾವ ಪದಕ ಅಂದಾಗ ಸೊ ಇದು ಬೆಳ್ಳಿ ಪದಕವನ್ನ ಪಡ್ಕೋತಾರೆ. ಹಾಗಾದ್ರೆ 2024ರಲ್ಲಿ ನಮ್ಮ ಭಾರತಕ್ಕೆ ಬೆಳ್ಳಿ ಎಷ್ಟು ಪದಕ ಅಂದಾಗ ಒಂದೇ ಒಂದು ಪದಕ ಬಂದಿದೆ. ಅದು ಯಾರಿಗೆ ಅಂದಾಗ ನೀರಜ್ ಚೋಪ್ರಾರವ್ರಿಗೆ ಬಂದಿದೆ. ಇನ್ನ ಎರಡನೇ ಯಾರು ಅಂದಾಗ ಮನು ಬಾಕರ್. ಬಹಳ ಇಂಪಾರ್ಟೆಂಟ್, ನೆನಪಿಡಿಬೇಕು ನೀವೆಲ್ಲ. ಯಾಕಂದಾಗ ಮನು ಬಾಕರ್ ಇವರು ಶೂಟಿಂಗ್ ಆಟದಲ್ಲಿ ಬಹಳ ಫೇಮಸ್ ಇರ್ತಕ್ಕಂಥವ್ರು. ಹಾಗಾದ್ರೆ ಆಟ ಯಾವಂದಾಗ ಶೂಟಿಂಗು. ಪದಕ ಯಾವಂದಾಗ ಕಂಚು ಪದಕವನ್ನು ಪಡ್ಕೊಂಡ್ರು. ಇವ್ರ ವಿಶೇಷತೆ ನೆನಪಿರ್ಲಿ, ಒಂದೇ ಒಲಿಂಪಿಕ್ ನಲ್ಲಿ 2 ಪದಕವನ್ನು ಪಡ್ಕೊಳ್ತಕ್ಕಂಥ ಮೊಟ್ಟ ಮೊದಲು ಇರ್ತಕ್ಕಂಥ ಸೊ ಮಹಿಳೆ ಯಾರು ಅಂದಾಗ ಮನು ಬಾಕರ್. ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಪರ 1 ಅಥವಾ 2 ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 2 ಪದಕಗಳನ್ನು ಗೆಲ್ಲುವುದು ಸಾಮಾನ್ಯ. ಆದರೆ ಮನು ಬಾಕರ್ ಒಂದೇ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 2 ಪದಕವನ್ನು ಪಡ್ಕೊಂಡಿದ್ದು ಒಂದು ದೊಡ್ಡ ವಿಶೇಷ ಸಾಧನೆ. ಹಾಗಾಗಿ ಮನು ಬಾಕರ್ ನೆನಪಿಡ್ಬೇಕು, ಶೂಟಿಂಗ್ ಆಟದಲ್ಲಿ ಕಂಚು ಪದಕವನ್ನು ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಇವ್ರ ಜೊತೆ ಇನ್ನೊಬ್ಬರಿದ್ದಾರೆ, ಸರ್ಬೋಜಿತ್ ಸಿಂಗ್ ಅವರು ಕೂಡ ಏನಪ್ಪ ಶೂಟಿಂಗ್ ಆಟದಲ್ಲಿ ಸೊ ಕಂಚು ಪದಕವನ್ನ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಇದರಲ್ಲಿ ಕೂಡ ಮನು ಬಾಕರ್ ಇದ್ದಾರೆ. ಜಾಯಿಂಟ್ ಆಗಿ ಏನಪ್ಪಾರೆ ಸೊ ಜಂಟಿಯಾಗಿ ಇಬ್ಬರು ಪಡ್ಕೊಂಡಿದ್ದಾರೆ. ವೈಯಕ್ತಿಕವಾಗಿ ಮನು ಬಾಕರ್ ಪಡ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಅಮನ್ ಶರಾವತ್ ಅವ್ರು ಏನಪ್ಪಾ ಅಂದ್ರೆ ಈ ಒಂದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ ಅಮನ್ ಶರಾವತ್ ಕೂಡ. ಇನ್ನು ನೆಕ್ಸ್ಟ್ ಹಾಕಿ ಆಟದಲ್ಲಿ ಹಾಗಾದ್ರೆ ಹಾಕಿ ಆಟದಲ್ಲಿ ಏನಪ್ಪಾರೆ ಸೊ ಭಾಗವಹಿಸಿ ಕಂಚಿನ ಪದಕವನ್ನ ಸೊ ಪಡೆದುಕೊಳ್ಳಲಾಗಿದೆ. ಇನ್ನ ಆರನೇದಿರ್ತಕ್ಕಂಥದ್ದು ಸ್ವಪ್ನಿಲ್ ಕುಶಾಳೆರವರು. ಹಾಗಾದ್ರೆ ಇವ್ರು ಏನಪ್ಪಾ ಅಂದ್ರೆ ಶೂಟಿಂಗ್ ಆಟದಲ್ಲಿ ಯಾವುದೋ ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ, ಕಂಚು ಪದಕವನ್ನ. ಹಾಗಾದ್ರೆ ಅಮನ್ ಇರ್ತಕ್ಕಂಥ ಕುಸ್ತಿ ಹಾಕಿ ಇರ್ತಕ್ಕಂಥದ್ದು ಏನಪ್ಪ ಹಾಕಿ ತಂಡ ಕಂಚಿನ ಪದಕವನ್ನು ಪಡ್ಕೊಂಡಿದೆ.
ಟೋಟಲ್ ಆಗಿ 2024ರಲ್ಲಿ ಎಷ್ಟು ಪದಕಗಳನ್ನು ಪಡ್ಕೊಂಡಿದೆ ಭಾರತ ಅಂದಾಗ 6 ಪದಕಗಳನ್ನು ಪಡ್ಕೊಂಡಿದೆ. ನೇರವಾದ ಪ್ರಶ್ನೆ ಪೊಲೀಸ್ಗೆ. ಹಾಗಾದ್ರೆ ನಮಗೆ PSI ಅದು ಕೇಳಬೇಕಾಗಿತ್ತಂದ್ರೆ ಸೊ ಭಾರತವು 2024ರಲ್ಲಿ ನಡೆದಂತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತವು 6 ಪದಕಗಳನ್ನು ಪಡ್ಕೊಂಡು ಎಷ್ಟನೇ ರ್ಯಾಂಕಿಂಗ್ ನಲ್ಲಿ ಪಟ್ಟಿಯಲ್ಲಿದೆ ಅಂದಾಗ ಸೊ 71ನೇ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತ ಸೊ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾದ್ರೆ ಇಷ್ಟು ನಮಗೆ ಗೊತ್ತಿರಲಿ. ಹಾಗಾದ್ರೆ ಹೈಯೆಸ್ಟ್ ಪದಕವನ್ನು ಪಡ್ಕೊಳ್ತಕ್ಕಂಥ ದೇಶದಲ್ಲಿ ಸೊ ಮೊದಲ ಸ್ಥಾನ ಇರ್ತಕ್ಕಂಥದ್ದು ಚೀನಾ ಇದೆ. ಮೊದಲ ಸ್ಥಾನ ಚೀನಾ ಇದೆ. ಎರಡನೇ ದೇಶ ಇರ್ತಕ್ಕಂಥ ಯುನೈಟೆಡ್ ಅಮೇರಿಕಾ ಇದೆ. ಆಮೇಲೆ ಮೂರನೇ ಸ್ಥಾನ ಇರ್ತಕ್ಕಂಥ ಜಪಾನ್ ಇದೆ. ಹಾಗಾದ್ರೆ ಇನ್ನು ನೆಕ್ಸ್ಟ್ 2024 ನಡೆದ ಒಲಿಂಪಿಕ್ ಕ್ರೀಡಾಕೂಟ ಪ್ಯಾರಿಸ್ ನಡೆಯಿತು. 2024 ಅಂದ್ರೆ 28ರಲ್ಲಿ ನಡಿಬೇಕು, ಆಲ್ರೆಡಿ ಫಿಕ್ಸ್ ಆಗಿದೆ. ಎಲ್ಲಿಂದಾಗ ಲಾಸ್ ಏಂಜಲೀಸ್. ಬಹಳ ಸಲ ಕ್ವಶನ್ ಕೇಳ್ತಾ ಇರ್ತಾರೆ, ಮುಂದೆ ಏನಾದ್ರು ಆಲ್ರೆಡಿ ಫಿಕ್ಸ್ಡ್ ಆಗಿದ್ದು ಅಂದ್ರೆ ನಾವು ನೆನಪಿಡಿಬೇಕು. ಅವು ಕ್ವಶನ್ಗಳು ಸೊ ಕೇಳ್ತಕ್ಕಂಥ ಸಂಭವನೀಯತೆ ಇರ್ತದೆ. ಹಾಗಾದ್ರೆ ಲಾಸ್ ಏಂಜಲೀಸ್ ಅಮೇರಿಕಾ. ಅಮೇರಿಕಾದ ಲಾಸ್ ಏಂಜಲೀಸ್ ನಲ್ಲಿ 2028ರಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ನಡೀತದೆ. ಇನ್ನ 2032ರಲ್ಲಿ ಈ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ ಅಂದಾಗ ಲಾಸ್ ಏಂಜಲೀಸ್, ಅಮೆರಿಕದ ಲಾಸ್ ಏಂಜಲೀಸ್ ಆಯ್ತು. 2032ರಲ್ಲಿ ಈ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ ಅಂತ ತಿಳ್ಕೊಂಡಿರ್ತಕ್ಕಂಥ ನೀವೇನು ಮಾಡಬೇಕು, ಸೊ ಇದಕ್ಕೆ ಕಾಮೆಂಟ್ ಮಾಡಬೇಕು. ಹಾಗಾದ್ರೆ ಇನ್ನೊಂದು ವಿಶೇಷತೆ ಹೇಳ್ತೀನಿ. 2032 ಅಂದ್ರೆ 2036ರಲ್ಲಿ ಸೊ ಭಾರತದಲ್ಲಿ ಒಲಿಂಪಿಕ್ ಕ್ರೀಡಾಕೂಟಗಳನ್ನು ನಡೆಸಲಿಕ್ಕೆ ಸೊ ಪ್ಲಾನ್ ಮಾಡಲಾಗಿದೆ. ಅದಕ್ಕೋಸ್ಕರ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಹಾಗಾದ್ರೆ ಕ್ವಶನ್ ಏನು ಕೇಳ್ಬೋದು ಅಂದಾಗ, ಹಾಗಾದ್ರೆ ಒಲಿಂಪಿಕ್ ಕ್ರೀಡಾಕೂಟ ನೋಡಿ 2036ರಲ್ಲಿ ಭಾರತದಲ್ಲಿ ಒಲಿಂಪಿಕ್ ಕ್ರೀಡಾಕೂಟಗಳನ್ನು ನಡೆಸಲಿಕ್ಕೆ ಸೊ ಯೋಜಿಸಲಾಗಿದೆ ತಿಳ್ಕೊಂಡು ನಾವು ಕ್ವಶನ್ ಕೇಳಬಹುದು. ಅದಕ್ಕೋಸ್ಕರ ನಿಮ್ಗೆ ನೆನಪಿರಲಿ, 2036ರಲ್ಲಿ ಭಾರತದಲ್ಲಿ ಈ ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಏನಪ್ಪ ಈಗಾಗಲೇ ಪ್ಲಾನ್ ಮಾಡಲಾಗಿದೆ. ಅದಕ್ಕೋಸ್ಕರ ಇದು ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಇದಕ್ಕೇನಪ್ಪ 32ರಲ್ಲಿ ಎಲ್ಲಿ ನಡೆಯಲಿರ್ತಕ್ಕಂಥದ್ದೇನಪ್ಪ ನೀವು ಸೊ ಕಾಮೆಂಟ್ ಅಲ್ಲಿ ಇದನ್ನ ನನಗೆ ತಿಳಿಸಿ. ಇನ್ನು ನೆಕ್ಸ್ಟ್ ಇಲ್ಲಿವರೆಗೆ ಏನಪ್ಪ ಅಂದ್ರೆ ನಿಮಗೆ ನಾನು ಹೇಳಿದ್ದು ಸೊ ಎಲ್ಲವೂ ಕೂಡ ಇರತಕ್ಕಂಥ ಬೇಸಿಗೆ ಕಾಲ ಇರತಕ್ಕಂಥ ಸಮರ್ ಒಲಿಂಪಿಕ್ ಗೇಮ್ಸ್ ಬಗ್ಗೆ ಹೇಳಿದೆ. ಹಾಗಾದ್ರೆ ಇದರಲ್ಲಿ ನಿಮಗೆ ಏನಪ್ಪ ಸಮರ್ ಒಲಿಂಪಿಕ್ ಗೇಮ್ಸ್ ಬಗ್ಗೆ ಅಂದಾಗ ಇದರಲ್ಲಿ ಕಾಮನ್ ಆಗಿ ಬೇಸಿಗೆ ಒಲಿಂಪಿಕ್ ಕ್ರೀಡೆಗಳು, ನೆಕ್ಸ್ಟ್ ಬೇಸಿಗೆ ಒಲಿಂಪಿಕ್ ಕ್ರೀಡೆಗಳು. ಎರಡನೇದಿರ್ತಕ್ಕಂಥದ್ದು ಚಳಿಗಾಲ ಒಲಿಂಪಿಕ್ ಕ್ರೀಡೆಗಳು. ನೆಕ್ಸ್ಟ್ ಮೂರನೇದಿರ್ತಕ್ಕಂಥದ್ದು ಪ್ಯಾರಾ ಒಲಿಂಪಿಕ್ ಕ್ರೀಡೆಗಳು. ನಾಲ್ಕನೇದಿರ್ತಕ್ಕಂಥದ್ದು ಯೂತ್ ಒಲಿಂಪಿಕ್ ಕ್ರೀಡೆಗಳು. ಇಷ್ಟು ಒಲಿಂಪಿಕ್ ಕ್ರೀಡಾಕೂಟಗಳನ್ನ ನಾವು ನೋಡಿದ್ದೆ. ಆದರೆ ಡೆಫಿನೆಟ್ ಆಗಿ ಇದರಲ್ಲಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಯಾವುದೇ ಕ್ವಶನ್ ಕೂಡ ಬಂದರೂ ಕೂಡ ನೀವು ಈಸಿಲಿಯಾಗಿ ನಾವು ನೆನಪಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇವತ್ತು ನಾವೇನು ನೋಡಿವಿ, ಎಲ್ಲಾ ಬೇಸಿಗೆ ಕಾಲ ಇರತಕ್ಕಂಥ ಒಲಿಂಪಿಕ್ ಕ್ರೀಡಾಕೂಟಗಳನ್ನು ನೋಡಿದ್ದೀವಿ. ನಾವು ಮುಂದಿನ ಕ್ಲಾಸ್ನಲ್ಲಿ ಸೊ ಚಳಿಗಾಲ, ಪ್ಯಾರಾ ಒಲಿಂಪಿಕ್, ಸೊ ಯೂತ್ ಒಲಿಂಪಿಕ್ಗಳನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಅದರಲ್ಲಿ ಭಾರತ ಪರ್ಫಾರ್ಮ್ ಏನೇನಿದೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಹಾಗಾದ್ರೆ ಇಲ್ಲಿವರೆಗೆ ನನ್ನ ಕ್ಲಾಸ್ಗಳನ್ನು ಸ್ವಲ್ಪ ಚೆನ್ನಾಗಿ ನೀವು ತಿಳ್ಕೊಂಡು ಭಾವಿಸ್ತಾ ನಮ್ಮ PB ರೆಡ್ಡಿ ಆನ್ಲೈನ್ ಕ್ಲಾಸಿಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಬೆಲ್ ಐಕಾನ್ ಒತ್ತೋದ್ರ ಮೂಲಕ ಏನಪ್ಪ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನನ್ನ ಕ್ಲಾಸ್ಗಳು ಮತ್ತು ನಮ್ಮ PB ರೆಡ್ಡಿ ಆನ್ಲೈನ್ ಕ್ಲಾಸ್ಗಳು ನಿಮಗೆ ಏನಪ್ಪಾರೆ ಸೊ ಇಷ್ಟ ಆದರೆ ಏನಪ್ಪಾರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡ್ತಾ ಹೇಳ್ತಾ, ಈಗಾಗಲೇ ಏನಪ್ಪಾರೆ ನಾವು PB ರೆಡ್ಡಿ ಆನ್ಲೈನ್ ಇರ್ತಕ್ಕಂಥ ಆ್ಯಪನ್ನು ಏನಪ್ಪ ನಾವು ಸೊ ಅಪ್ಡೇಟ್ ಆಗಿದೆ. ಅದರಲ್ಲಿ ಭಾಳ ಜನ ಏನಪ್ಪಾರ ಈಗ ಸೊ ಡೌನ್ಲೋಡ್ ಮಾಡಿಕೊಂಡು ಸೊ ಸಬ್ಸ್ಕ್ರೈಬ್ ಆಗಿಕೊಂಡು ಏನಪ್ಪ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ತಾವೆಲ್ಲರೂ ಏನಪ್ಪ ಅಂದ್ರೆ ಈ ಆನ್ಲೈನ್ ಕ್ಲಾಸನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಎಲ್ಲ ನನ್ನ ಆತ್ಮೀಯ ಸೊ ಸ್ಪರ್ಧಾರ್ಥಿ ಮಿತ್ರರಿಗೆ ಧನ್ಯವಾದಗಳು ಹೇಳ್ತೇನೆ. ಥ್ಯಾಂಕ್ ಯು.